ತಮಿಳುನಾಡಲ್ಲಿ ತಮಿಳಗ ವೆಟ್ರಿ ಕಳಗಂ ಈ ಒಂದು ಪಾರ್ಟಿಯ ನಾಯಕ ವಿಜಯ್ ಕರೂರಿನ ರೋಡ್ ರ್ಯಾಲಿಗೆ ಬಂದಾಗ ಆದಂಥ ದುರಂತಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳಿಲ್ಲಿ ಆಗ್ತಾ ಇದೆ. ಇವತ್ತು ಖುದ್ದು ವಿಜಯ್ ಆಚೆ ಬಂದು ನನಗೆ ನನ್ನ ಜೀವನದಲ್ಲೇ ಇಷ್ಟು ದುಃಖ ಯಾವತ್ತೂ ಆಗಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅನ್ನೋ ಒಂದು ಮಾತನ್ನು ಒಂದು ಕಡೆ ಹೇಳುವುದರೊಂದಿಗೆ ಒಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆಯಾ ಇದು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇದೊಂದು ರಾಜಕೀಯ ಪ್ರೇರಿತವಾದಂಥ ಒಂದು ಘಟನೆಯನ್ನು ಈ ಕಡೆ BJP ಒಂದಷ್ಟು ಜನ ಸಂಸದರನ್ನ ಸೇರಿಸ್ಕೊಂಡು ಈ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಸತ್ಯ ಶೋಧನಾ ಸಮಿತಿ ಅಂತ ಮಾಡಿಕೊಂಡು ಅದರ ಬಗ್ಗೆ ಒಂದು ರಿಪೋರ್ಟ್ ಬೇಕು ಅಂತ ಇವರು ಒಂದು ಕಡೆ ಕೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಈ ಕಡೆ DMKಯನ್ನು ಕೇಳ್ತಾ ಇದೆ, ಏನು ನಡೀತಾ ಇದೆ ಅಲ್ಲಿ, ಏನಾಯಿತು ಅಲ್ಲಿ, ಏನು ನಡೆದಿದೆ ಅಲ್ಲಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಇಡೀ ಜಗತ್ತಿನಲ್ಲಿ ತನ್ನದೇ ಕುಲದವರನ್ನು, ತನ್ನದೇ ಸಮುದಾಯದವರನ್ನು ತಾನೇ ತುಳಿದು ಸಾಯಿಸುವಂತಹ ಒಂದು ಜೀವಿ ವರ್ಗ ಅಂತ ಇದ್ದರೆ ಅದು ಮನುಷ್ಯ ಮಾತ್ರ. ತನ್ನದೇ ಕುಲದವ್ರನ್ನ ತುಳಿದು ಸಾಯಿಸ್ತಾನಲ್ರಿ ಮನುಷ್ಯ. ಎಲ್ಲಾದರೂ ಉಂಟೇನ್ರಿ? RCB ಘಟನೆ, ಚಿನ್ನಸ್ವಾಮಿ ಘಟನೆ, ಮನುಷ್ಯರೇ ಎಲ್ಲರೂ ಮನುಷ್ಯನ ಸಾಯಿಸೋದು. ಎಲ್ಲಾದರೂ ಕೇಳಿದ್ರೇನ್ರಿ ನೀವು? ಹುಲಿಗಳನ್ನೇ ತುಳಿದು ಸಾಯಿಸಿದವು, ಆನೆಗಳನ್ನೇ ತುಳಿದು ಸಾಯಿಸಿದವು ಕೇಳಿದ್ದೀರಾ? ಯಾವತ್ತಾದರೂ ಕೇಳಿದ್ದೀರಾ? ಕಬ್ಬಿನ ಗದ್ದೆಗೆ ನುಗ್ಗಬೇಕಾದ್ರೆ ಆನೆಗಳು ರಶ್ ಆಗಿಬಿಟ್ಟವು, ಬೇಗ ತಿನ್ನಬೇಕು ಅಂತ ಆ ಥರ ಪಟ್ಟುಬಿಟ್ಟು ಅನೇಕ ಆನೆಗಳನ್ನು ತುಳಿದು ಸಾಯಿಸಿ ತಿಂದು ತೆಗೆದವು ಕೇಳಿದ್ದೀರಾ? ಇಲ್ಲ ಅಲ್ಲ. ನಮ್ಮ ಈ ಮನುಷ್ಯ ಕುಲದಲ್ಲಿ ಆಗುತ್ತೆ ನೋಡ್ರಿ. ಇದು ಮನುಷ್ಯ ಒಂದೊಂದು ಮಿನಿಮಮ್ ಅವನಿಗೆ ಕಾಮನ್ ಸೆನ್ಸ್ ಇರಲ್ಲ. ಏನೆಲ್ಲದಕ್ಕಿಂತ ಬುದ್ಧಿವಂತ ಪ್ರಾಣಿ ಅಂತ ಕರೆಸ್ಕೊಳ್ತಾನಲ್ಲ, ಏನು ಕಲ್ತು ಏನು ಬಂತು ಅಂತ ಪ್ರಶ್ನೆ ಇದೆ ಇಲ್ಲಿ ದೃಶ್ಯಗಳು ಕೆಲವೊಮ್ಮೆ ನೀವು ನೋಡಬೇಕಾಗತ್ತೆ. ನಿರೀಕ್ಷೆಗೂ ಮೀರಿ ಸೇರಿದ್ದಾರೆ ದೃಶ್ಯ ಒಂದರಲ್ಲಿ. ಒಂದು ಬೈ ಒಂದು ದೃಶ್ಯ ಈಗ ಪ್ಲೇ ಆಗ್ತಾ ಹೋಗುತ್ತೆ. ನಿರೀಕ್ಷೆಗೂ ಮೀರಿ ನೋಡಿ ಯಾವ ಥರ ಜನ ಸೇರಿದ್ದಾರೆ ಇಲ್ಲಿ ಅಂತ. 10,000 ಜನಕ್ಕೆ ಪರ್ಮಿಷನ್ ತಗೊಂಡು ಒಂದು 25,000ಕ್ಕೂ ಮೇಲೆ ಜನ ಬಂದಿದ್ದಾರೆ ಅಂತ ಮಾಹಿತಿ. 10,000 ಜನಕ್ಕೆ ಮಾತ್ರ ಪರ್ಮಿಷನ್ ಇತ್ತು. ಹಾಗಾದರೆ ಪೊಲೀಸರು 10,001 ಆಗಿಬಿಟ್ರೆ ನಾವು ನಿಮಗೆ ಸೆಕ್ಯೂರಿಟಿ ಕೊಡಲ್ಲ ಅಂತ ಹೇಳಿದ್ರಾ? ಐ ಡೋಂಟ್ ನೋ. 10,000 ಅಂದರೆ 10,000 ಜನ ಮಾತ್ರ ಬರ್ತಾರೆ ಅಂತನ ಅಂದಾಜು? ನನಗೆ ಗೊತ್ತಿಲ್ಲ. ಇದೇ ಅಲ್ಲಿನ DMK ಪಕ್ಷಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲ್ವಾ ಏನಾಗಬಹುದು ಇಲ್ಲಿ ಅಂಥೇಳಿ? ಅದರ ಬಗ್ಗೆನೂ ಒಂದು ವಿಚಾರ ಗೊತ್ತಿಲ್ಲ. ಇಲ್ಲಿ ಜನರನ್ನು ಇದೇ ವಿಜಯ್ ಕಾಯಿಸಿದ್ಯಾಕೆ? ತಡವಾಗಿ ಬಂದಿರೋದು ಯಾಕೆ? 3 ಗಂಟೆ 3:15 ಅಂತ ಹೇಳಿ ಈ ಮನುಷ್ಯ ಬಂದಾಗಲೇ ಸಂಜೆ ಆಗಿ ಹೋಗಿತ್ತು. ನೋಡಿ ದೃಶ್ಯ 2ರಲ್ಲಿ ಜನರನ್ನು ಕಾಯಿಸಿ ಏನಾಗಿತ್ತು ನಿಮಗೆ? 3 ಗಂಟೆಗೆ ಬರ್ತಾರೆ ಅಂತ ಹೇಳಿದಂಥ ಮನುಷ್ಯ ಹತ್ರ ಬಂದಾಗ 7 ಗಂಟೆ ದಾಟಿಬಿಟ್ಟಿತ್ತು. ಜನ ಕಾದು 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 ಬಿಸಿಲಲ್ಲಿ ಸುಸ್ತು, ಆಯಾಸ, ಉಸಿರಾಟಕ್ಕೆ ಒಂದರ ತೊಂದರೆ, ಆನಂತರದಲ್ಲಿ ಒಂದು ರೀತಿಯಲ್ಲಿ ನಿಶಕ್ತಿ, ಫ್ರಸ್ಟ್ರೇಷನ್ನು, ಬಂದ ತಕ್ಷಣ ನೋಡ್ಕೊಂಡು ಹೋಗ್ಬಿಡೋಣ ಇದ್ದೇ ಇರುತ್ತಲ್ಲ. ಇದು ದೃಶ್ಯ 3. ವಿಜಯ್ ನೋಡಬೇಕು ಅಂತೇಳಿ ಲೈಟ್ ಪೋಲ್ ಕೂಡ ಜನ ಹತ್ತಿದ್ದಾರೆ ಅಂದರೆ ಇದಕ್ಕಿಂತ ಶತಮೂರ್ಖರೆಲ್ಲಾದರೂ ಸಿಗ್ತಾರಾ? ಇದೇ ವಿರಾಟ್ ಕೊಹ್ಲಿ ತಂಡ RCB ಗೆದ್ಕೊಂಡು ಬಂದಾಗ ವಿಧಾನಸೌಧ ಮುಂದೆ ಅವ್ರಿಗೊಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವ್ಯಾವುದೋ ಹೈಕೋರ್ಟ್ ಮೇಲೆ ಹತ್ತಿ ಕುಣಿತಾ ಇದ್ದಾರೆ ರೀ. ಇದು ಲೈಟ್ ಪೋಲ್ ಬಿಟ್ಟಿಲ್ಲ, ಹತ್ತಿದ್ದಾರಲ್ಲಿ. ದೃಶ್ಯ 4. ವಿಜಯ್ ಮೇಲೆ ಚಪ್ಪಲಿ ಎಸ್ತಾರೆ. ಕೆಲವರು ಚಪ್ಪಲಿ ಅಂತಾರೆ, ಕೆಲವರು ವಾಟರ್ ಬಾಟ್ಲ್ ಅಂತಾರೆ. ಇರಲಿ, ಚಪ್ಪಲಿನೂ ಬಂದಿರಬಹುದು, ವಾಟರ್ ಬಾಟ್ಲ್ ಕೂಡ ಬಂದಿರಬಹುದು. ಆ ದೃಶ್ಯ ನೋಡ್ಕೊಳ್ಳಿ ನೀವು. ಇದ್ಯಾಕಾಯಿತು? ಬಂದಿದ್ದವರೆಲ್ಲ TVK ಫ್ಯಾನ್ಸೇ ಅಲ್ವಾ? ವಿಜಯ್ ಫ್ಯಾನ್ಸೇ ಅಲ್ವಾ? ಚಪ್ಪಲಿ ಎಸ್ತವ್ರು ಯಾರು? ಹಾಗಾದರೆ ಕಿಡಿಗೇಡಿಗಳಿಂತ ಕೆಲಸ ಮಾಡಿಬಿಟ್ರೆ ನೋಡಿ. ಅವರೇನು ಎಸಿತಾ ಇದ್ದರೆ ಅವರ ಬಾಡಿ ಗಾರ್ಡ್ಸ್ ಅದನ್ನು ಅಂಗರಕ್ಷಕರು ತಡಿತಾ ಇದ್ದಾರೆ. ಅದನ್ನು ದೃಶ್ಯ 5. ಮಗು ನಾಪತ್ತೆ ಆಗಿಬಿಡುತ್ತೆ. ಮಹಿಳೆ ಚೀರಾಟ. ಆ ಗುಂಪಲ್ಲಿದ್ದಂಥ ಮಹಿಳೆ ತನ್ನ ಮಗು ಕಳೆದು ಹೋಯಿತು ಅಂಥೇಳಿ ಚೀರಾಟ ಮಾಡ್ತಾರೆ. ನೋಡಿದ್ರೆ ಲೈಟ್ ಆಫ್ ಆಯಿತು. ಲೈಟ್ ಆಫ್ ಯಾಕ್ರಿ ಮಾಡಿದ್ರಿ ಅಂತ ಕೇಳಿದ್ರೆ, ಇಲ್ಲಲ್ಲೇ ಯಾರು ಕರೆಂಟ್ ಪೋಲ್ ಹತ್ತುತ್ತಾ ಇದ್ರು ಅವರು ಅಕಸ್ಮಾತ್ ಕರೆಂಟ್ ಹೊಡೆದು ಸತ್ತೋಗ್ಬಿಡ್ತಾರೆ ಅಂತ ನಾವು ಆಫ್ ಮಾಡಿದ್ವಿ ಅಂತ ಒಂದು ವಾದ. ಲೈಟ್ ಆಫ್ ಮಾಡಿದ್ದೇ ಕಾಲು ತುಳಿತ ಆಗಲಿ ಅಂತ ಇನ್ನೊಂದು ವಾದ. ಜನರ ನಡುವೆ ತಳ್ಳಾಟ ಆಯಿತು, ನೂಕಾಟ ಆಯಿತು. ಘಟನೆ ನಡೆದಂಥ ಸ್ಥಳದಲ್ಲೇ ಆಸ್ಪತ್ರೆ ಇದ್ದರೂ ಕೂಡ ನಿರ್ಲಕ್ಷ್ಯ ತೋರಿದ್ರು. ಆ್ಯಂಬುಲೆನ್ಸ್ ಡ್ರೈವರ್ ಮೇಲೆ ಹಲ್ಲೆ ಆಯ್ತು ರೀ. ಇಲ್ಲಿ 8ನೇ ದೃಷ್ಟಿಯಲ್ಲಿ ನೀವು ಅದು ನೋಡಬಹುದು. ಆ್ಯಂಬುಲೆನ್ಸ್ ಡ್ರೈವರ್ನೂ ಬಿಡಲಿಲ್ಲ, ಅವನಿಗೂ ಹೊಡೆದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ದೃಶ್ಯ 10. ಕಾಲು ತುಳಿತದ ಬಳಿಕ ಸಹಾಯಕ್ಕೆ ಬಂದ ಪೊಲೀಸರು. ಕಾಲು ತುಳಿತ ಆದಮೇಲೆ ಸಹಾಯಕ್ಕೆ ಬರ್ತಾರೆ ಪೊಲೀಸರು. ಕಾಲು ತುಳಿತದ ಬಳಿಕನೂ ಇದೇ ವಿಜಯ್ ಇಲ್ಲಿ ಭಾಷಣವನ್ನು ಮುಂದುವರಿಸ್ತಾನೆ. ಮಕ್ಕಳು ಗಾಯಾಳುಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೋಷಕರು. ತಮ್ಮವ್ರನ್ನ ಕಳ್ಕೊಂಡು ಗೋಳಾಡ್ತಾರೆ ಕುಟುಂಬಸ್ಥರು. ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅಸ್ವಸ್ಥರು ಇತರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಆಗಿಬಿಡ್ತಾರೆ. ಇಲ್ಲಿ ಘಟನೆಯ ಅಸಲಿ ಚಿತ್ರಣವನ್ನು ಚಪ್ಪಲಿಗಳ ರಾಶಿ ಹೇಳ್ತಾ ಇತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಆದರೂ ಇದೇ ಕಥೆ, ಕರೂರಿನ ರೋಡ್ ಆದರೂ ಇದೇ ಕಥೆ. ಯಾಕೆ ಹೀಗೆ? ವೈ ಹೋಮ್ ಟು ಬಿ ಬ್ಲೇಮ್ಡ್ ಅಂತೇಳಿ. ಇದಕ್ಕೆ ಯಾರನ್ನ ಹೊಣೆ ಮಾಡೋಣ ನಾವು? ಸರ್ಕಾರನ ಹೊಣೆ ಮಾಡೋಣವಾ? ವಿಜಯನ ಹೊಣೆ ಮಾಡೋಣವಾ? ಪೊಲೀಸರನ್ನ ಹೊಣೆ ಮಾಡೋಣವಾ? ಯಾರು ಬೇಡ, ಜನರನ್ನೇ ಹೊಣೆ ಮಾಡೋಣವಾ?
ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಗೌಡ್ರು ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಯದುಕುಮಾರ್ ಗೌಡ್ರೆ. ಸರ್ ನಮಸ್ತೆ. ನಂದನ್ ಕಶ್ಯಪ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಂದನ್ ಕಶ್ಯಪ್. ಲೋಕೇಶ್ವರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಲೋಕೇಶ್ವರ್ ಸರ್ ಈ ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಈಗ ನಿಮ್ಮ ಪ್ರಕಾರ ಯದುಕುಮಾರ್ ಗೌಡ್ರೆ, ಈ ಥರದ ಕಾಲು ತುಳಿತ ಯಾಕಾಯಿತು? ಇದರಲ್ಲಿ ರಾಜಕೀಯ ಇದೆಯಾ? ವಿಜಯ್ ಮಿತಿ ಮೀರುತ್ತಿರುವ ಜನಪ್ರಿಯತೆ ಬಹುಶಃ ಅದು ಚಿರಂಜೀವಿದಾಗಲಿ, ಈ ಕಡೆ ಆಂಧ್ರದ ಬೇರೆ ರಾಜಕೀಯ ಪಕ್ಷಗಳೊಬ್ಬ ಹೀರೋದಾಗಲಿ, ಬೇರೆ ರಾಜ್ಯಗಳಲ್ಲಾಗಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಮಟ್ಟದ ಫ್ಯಾನ್ ಫಾಲೋಯಿಂಗ್, ಈ ಮಟ್ಟದ ಅಭಿಮಾನ, ಈ ಮಟ್ಟದ ಜನಬೆಂಬಲ ಒಂದು ಹೊಸ ರಾಜಕೀಯ ಪಕ್ಷಕ್ಕೆ ಸಿಗ್ತಿರೋದು ನಾವು ಇವರಲ್ಲೇ ನೋಡಿದ್ದು. ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಮಾಡಿದ್ದಿರಬಹುದಾದ ಘಟನೆನ ಇದು? ಹಾಗೇನಿಲ್ಲ ಸರ್ ಅಲ್ಲಿ. ಏಕೆಂದರೆ ನಾವು ನೆರೆಯ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶನ ಅವರ ರಾಜಕೀಯದ ಇತಿಹಾಸಗಳನ್ನ ಅವಲಂಬಿಸಿದಾಗ ಇದಕ್ಕಿಂತ ದೊಡ್ಡ ದೊಡ್ಡ ಲೀಡರ್ಗಳು ಅಲ್ಲಿ ಬಂದಿರುವಂಥದ್ದು ಇದೆ. NTR ರಾವ್ ಆಗ್ಬೋದು, MGR ಆಗ್ಬೋದು, ಜಯಲಲಿತಾ ಆಗ್ಬೋದು. ಅದು ಇದಕ್ಕಿಂತ ದೊಡ್ಡ ದೊಡ್ಡ ಕ್ರೌಡ್ ಇದ್ದಂಥದ್ದು. ಆದರೆ ಇತ್ತೀಚಿನ ಇದರಲ್ಲಿ ಅಂತ ಹೇಳಿದಾಗ ಸರ್, ಇದನ್ನ ನಾನು ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ ವಾಸ್ ಎ ಟ್ರಾಜಿಡಿ ಇನ್ ವೇಟಿಂಗ್. ಇಟ್ ವಾಸ್ ಎ ಟ್ರಾಜಿಡಿ ಇನ್ ವೇಟಿಂಗ್. ಯಾಕೆ ಅಂತಂದ್ರೆ ಇದಕ್ಕಿಂತ ಮುಂಚೆ 4-5 ಕಾರ್ಯಕ್ರಮಗಳು ವಿಜಯ್ ಅವ್ರದ್ದು ಆಗಿದ್ದಾರೆ ಕಾರ್ಯಕ್ರಮಗಳು. ಆದ್ರೆ ಆ ಕಾರ್ಯಕ್ರಮಗಳಲ್ಲಿ ಆಗಿದಂತ ಲೋಪದೋಷಗಳು ಹಲವಾರು ಇತ್ತು. ಆದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಆಗ್ಬೋದು, ಅಲ್ಲಿನ ಸರ್ಕಾರ ಆಗ್ಬೋದು, ಅವ್ರಿಗೆ ಅದಕ್ಕೆ ಅದು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಸರ್, ಪ್ರತಿ ಸತಿನೂ ನೋಡಿ ಅವ್ರಿಗೆ ಪರ್ಮಿಷನ್ಸ್ ಕೊಡ್ಬೇಕಾದಾಗ ಓಪನ್ ಗ್ರೌಂಡ್ ಅಲ್ಲಿ ಮಾಡಿ ಅನ್ಬೇಕಾದಾಗ, ಓಪನ್ ಗ್ರೌಂಡ್ ಅಲ್ಲಿ ಮಾಡಬೇಕಂದ್ರೆ ಇವ್ರಿಗೆ ನ್ಯಾರೋ ಸ್ಪೇಸ್ ಅನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಂಥದ್ದು. ಯಾಕೆಂದ್ರೆ ಸುತ್ತಲೂ ಜನ ಇರಬೇಕು ಅಂತ. ಇಲ್ಲಿ ಏನು ಘಟನೆ ಆಗಿದೆ ತಾವು ಚೆಕ್ ಮಾಡ್ಕೊಳ್ಳಿ ಸರ್. ಅದರಲ್ಲಿ ಸರ್ಕಾರ ಹೇಳಿದಂಥದ್ದು ಓಪನ್ ಸ್ಪೇಸ್ ಅಂತ, ಇವ್ರು ಚೆಕ್ ಮಾಡಿದಂಥದ್ದು ಈ ನ್ಯಾರೋ ಸ್ಪೇಸ್. ಈ ನ್ಯಾರೋ ಸ್ಪೇಸ್ ಏನಿದೆ, ಇಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗೋಕ್ಕೂ ಜಾಗ ಇರಲಿಲ್ಲ. ಇಲ್ಲ ಅಲ್ಲಿ ಯಾರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ, ಅಣ್ಣಾಮಲೈ ಇಸ್ ಇನ್ ಫೇವರ್ ಆಫ್ ಮಿಸ್ಟರ್ ವಿಜಯ್, ತಳಪತಿ ವಿಜಯ್. ಅಣ್ಣಾಮಲೈ ನಿಮ್ಮದೇ ಬಿಜೆಪಿಯ ನಾಯಕ, ಅವನಿಲ್ಲಿ ಅಂದ್ರೆ ಅಣ್ಣಾಮಲೈ ವಹಿಸ್ಕೊಳ್ತಾ ಇರೋದು, ಇದರಲ್ಲಿ ವಿಜಯ್ದೇನು ತಪ್ಪಿಲ್ಲ ಅಥವಾ ಪಾರ್ಟಿದೇನು ತಪ್ಪಿಲ್ಲ ಇದರಲ್ಲಿ ಅಂತ ಅಣ್ಣಾಮಲೈ ಸ್ಟೇಟ್ಮೆಂಟ್. ಅದು ಅಣ್ಣಾಮಲೈ ಇದು ಸರ್. ನಾನು ಇದು ಮಾಡ್ತೇನೆ. ಈ ತರ ಇರಬೇಕಾದಾಗ ಒಂದು ಜನನ 7 ಗಂಟೆ ಮೇಲ್ಗಂಟ ಕಾಯಿಸುವಂಥದ್ದು ಒಂದು, ಮತ್ತೆ ಇನ್ನೊಂದು ವೀಕೆಂಡ್ ಅಲ್ಲಿ ತಾವೇ ಉಲ್ಲೇಖ ಮಾಡಿದಂಥದ್ದು ವೀಕೆಂಡ್ ಅಲ್ಲಿ ಇಟ್ಕೊಂಡಂದಾಗ ಒಂದು ನಟ ಅಂದಾಗ ಅಲ್ಲಿ ಜಾಸ್ತಿ ಮಹಿಳೆಯರು ಬರ್ತಾರೆ, ನಟ ನೋಡ್ಬೇಕನ್ನುವಂತ ಮಕ್ಕಳು ಬಂದಿರ್ತಾರೆ. ಮತ್ತೆ ಕಾಯಿಸುವಂತದ್ದು, ಇದು ಕಾಯಿಸುವಂತ ಸ್ಟ್ರಾಟಜಿನ ಇವರು 3-4 ಫಂಕ್ಷನ್ ಹಿಂದಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಈ ತರ ಮಾಡ್ಕೊಂಡ್ ಬಂದಿರಬೇಕಾದಾಗ ಸರ್, ನಾವು ಕೇಳುವಂತ ಈ ಟ್ರಾಜಿಡಿನಲ್ಲಿ ಎಷ್ಟು 41ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿರುವಂತದ್ದು, 60ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನೋದು. ಆ ಸಮಯದಲ್ಲಿ ಅವರು ಆಂಬ್ಯುಲೆನ್ಸ್ ಬರಕ್ಕೂ ಅವರಿಗೆ ಅವಕಾಶ ಇಲ್ದಿರ ಇವರು ಇದನ್ನ ಭಾಷಣವನ್ನು ಮುಂದುವರಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಗಾಯಾಳುಗಳನ್ನ ನೋಡ್ದಿರಾ ಇವತ್ತು ಬಂದ್ಬಿಟ್ಟು ಟಿವಿ ಮುಂದೆ 3 ದಿನ ಆದ್ಮೇಲೆ ನನಗೆ ನೋವಾಗಿದೆ, ನನಗೆ ಎದೆ ನೋವು, ಎದೆ ತುಂಬಿ ಬರ್ತಾ ಇದೆ, ನನ್ನ ಲೈಫಲ್ಲಿ ಈ ತರ ಆಗಿಲ್ಲ ಅಂದ್ರೆ, ಅದೇ ನೀನ್ ರಾಜಕೀಯ ಬಂದಿರೋದಕ್ಕೆ ಇವಾಗಪ್ಪ ನೀನು ಎದೆ ತುಂಬಿ ಬರ್ತಾ ಇದೆ ಅಂತ ಹೇಳೋ ತರದ್ದು ಒಂಥರ ಮೊಸಳೆ ಕಣ್ಣು. ಅಣ್ಣಾಮಲೈ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಇದು ಸರ್? ಅದನ್ನಾದ್ರೂ ನೀವು ಹೇಳ್ಬೇಕಲ್ಲ. ಇದೇ ಪಾರ್ಟಿ ನಾಯಕ ಅಣ್ಣಾಮಲೈ, ನೀವೆಲ್ಲ ಅದನ್ನು ಮರ್ತು ಬಿಡ್ತೀರಿ ನೀವು ಸರ್. ಆಗ ಅಣ್ಣಾಮಲೈ ಯಾಕೆ ಹಂಗೆ ಹೇಳಲಿಲ್ಲ ಸರ್? ಆಯ್ತು ಸರ್, ನಾನು ನೆಕ್ಸ್ಟ್ ನಿಮಗಿಂತ ಕ್ಲೋಸ್ ಇರೋದು ಅಣ್ಣಾಮಲೈ ಅಲ್ಲಿ ಆ ಪ್ಲೇಸ್ಗೆ. ಐ ಡಿಡ್ಂಟ್ ಕಂಪ್ಲೀಟ್ ಮೈ ಆನ್ಸರ್ ಸರ್. ನಾನು ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಂದಾಗ ಈ ತರ ಸ್ಪೇಸ್ ಇದ್ದಾಗ ಸರ್, ಇದರಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಹೆಂಗ್ ತಪ್ಪಿದೆ ಅಂತ ನಾವು ಅಣ್ಣಾಮಲೈ ಸ್ಟೇಟ್ಮೆಂಟ್ಸ್ ನಲ್ಲಿ ಬರ್ಬೇಕಂದ್ರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಆ ಒಂದು ಜಾಗದಲ್ಲಿ ಆ ತರದ ದೊಡ್ಡ ಕಾರ್ಯಕ್ರಮ ಯಾವಾಗ್ಲೂ ನಡೆದಿಲ್ಲ. ಆ ತರ ದೊಡ್ಡ ಕಾರ್ಯಕ್ರಮ ಯಾವಾಗ ನಡೆದಿಲ್ಲ ಅಂದ್ರೆ, ವೈ ಡಿಡ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಗಿವ್ ಇಟ್? ಆ ಪರ್ಮಿಷನ್ಸ್ ಯಾಕೆ ಕೊಟ್ರು? ಅಕಸ್ಮಾತ್ ಅವರು ಪರ್ಮಿಷನ್ಸ್ ನ ಡಿನೈ ಮಾಡಿತ್ತು ಅಂದ್ರೆ ದ ಪೀಪಲ್ ವುಡ್ ಹ್ಯಾವ್ ಗಾನ್ ಟು ದ ಕೋರ್ಟ್. ಯಾರ ರಾಜಕೀಯ ಪಕ್ಷ ಟಿವಿಕೆ ಅವರು ಕೋರ್ಟ್ಗೆ ಹೋಗ್ತಾ ಇದ್ರು, ತಗೊಂಡ್ಬರ್ತಾರೆ, ಅವಾಗ ಬೇರೆ ಆಗ್ತಾ ಇತ್ತು. ಆದ್ರೆ ವೈ ಡಿಡ್ ಇದು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಯಾವುದೇ ಆದಂತ ಆಂಬ್ಯುಲೆನ್ಸ್ ಸೌಕರ್ಯವಾಗ್ಲಿ ಬೇರೆ ಯಾವುದೇ ಆಗ್ಲಿ ಅಲ್ಲ ಏನೋ ಅವಕಾಶ ಇಲ್ಲದೆ ಇರೋ ತಾವು ಹೆಂಗ್ ಅವಕಾಶ ಕೊಟ್ರು? ಮೊದಲನೇದು. ಆಮೇಲೆ ಇದು ಸಸ್ಪಿಷಿಯಸ್ ಯಾಕೆ ಅಂತಂದ್ರೆ, ನಡೆದಂತ ಘಟನೆಗಳು, ಒಂದು ನಟನ ನೋಡ್ಬೇಕಂದಾಗ ಅಭಿಮಾನದಿಂದ ಬರ್ತಾರೆ, ಇಲ್ಲ ಅಂಧಕಾರದ ಅಭಿಮಾನನ, ಇಲ್ಲ ನ್ಯಾಯಸಮ್ಮತವಾದ ಅಭಿಮಾನನೋ. ಆದ್ರೆ ಅಲ್ಲಿ ಚಪ್ಪಲಿ ತೂರಲಾಗುತ್ತೆ, ಅಲ್ಲಿ ಯಾರು ಮಾಡಿದ್ದು ಚಪ್ಪಲಿ ತೂರಿದ್ ಯಾರು ಸರ್? ಈ ಕಿಡಿಗೇಡಿಗಳು ಯಾರು ಬೇಕಾದ್ರೂ ಮಾಡಿರ್ಬೋದು, ಪಾರ್ಟಿ ಅವರ ಅಲ್ಲಿ ಇರ್ಬೋದು. ಯಾಕಂದ್ರೆ ತಾವ್ ಹೇಳೋ ಡಿಎಂಕೆ ಅವರ ಇದು ಸರ್, ಜನಪ್ರಿಯತೆ ಜಾಸ್ತಿ ಆಗ್ತಾ ಇರ್ಬೇಕಾದಾಗ ಆಳುವ ಪಕ್ಷ ಕಾಂಗ್ರೆಸ್ನವರ, ಡಿಎಂಕೆನವರ, ಅಣ್ಣಾ ಡಿಎಂಕೆನವರ, ಯಾರು ಒಡೆದವ್ರು, ಯಾರಲ್ಲಿ ಚಪ್ಪಲಿ ತೂರಿದವರು, ಆ ಕಿಡಿಗೇಡಿಗಳು ಯಾರು? ಆಳುವ ಪಕ್ಷಕ್ಕೇನೆ ಅದಕ್ಕೆ ಮುಜುಗರ ಆಗಿರ್ಬೋದು. ಡಿಎಂಕೆ ಆಳುವ ಪಕ್ಷ ಡಿಎಂಕೆ ಮುಜುಗರ ಆಗಿರ್ಬೋದು. ಈ ಕ್ರೌಡ್ ಸೇರ್ತಾ ಡಿಎಂಕೆ ಇಸ್ ವಿತ್ ಇಂಡಿಯಾ ಅಲಯನ್ಸ್. ಅಲಯನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರುವಂತದ್ದು ಆಳುವ ಪಕ್ಷಕ್ಕೆ ಅಲ್ಲಿ ಸೇರ್ತಾ ಇರುವಂತ ಕ್ರೌಡ್ ಇದನ್ನಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಮಾಡಿ ಸೇರ್ತಾ ಇರೋದು ಯಾವ್ದೋ. ಇವಾಗ ಲೋಕಲ್ MLA ಬಾಲಾಜಿ ಸೆಂದಿಲ್
ಭ್ರಷ್ಟಾಚಾರದ ಇದು ಆಗಿ ರೀಸೆಂಟ್ ಆಗಿ ಆಗಿದಂತದ್ದೆಲ್ಲ ನೋಡಿದ್ದೀವಿ ಅದಲ್ಲಿ. ಸೊ ಏನ್ ಮುಂದೇನು Okay. ಮುಂದೇನು ಸೊ ಇದು ಸಸ್ಪಿಷಿಯಸ್ ಪಾಯಿಂಟ್ಸ್ ಗಳು ತುಂಬಾ ಇದೆ ಸರ್ ಅದಲ್ಲಿ. ಸೊ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಅಂಡ್ ದ ಗವರ್ಮೆಂಟ್ ಹ್ಯಾಸ್ ಟು ಬಿ ಬ್ಲೇಮ್. ನಾನು ಚರ್ಚೆ ಈಗ ಕಶ್ಯಪ್ ಅವರೇ, ಈಗ ಇಲ್ಲಿ ಒಂದು ಅನುಮಾನ ಬರ್ತಿರೋದೇನು ಅಂತ ಹೇಳಿದ್ರೆ ಸರ್ಕಾರ ಸರಿಯಾಗಿ ಸೆಕ್ಯೂರಿಟಿ ಕೊಡಲಿಲ್ಲ, ಅಥವಾ ಹೆಚ್ಚುತ್ತಿರುವಂತಹ ವಿಜಯ್ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಇವರಿಗೆ, ಆಗ ಈ ಥರ ಮಾಡಿದ್ದಾರೆ ಅಂತೇಳಿ. ಏನು ಕಾಂಗ್ರೆಸ್ಸಿಂದ ಸ್ಪಷ್ಟವಾದಂಥ ರಿಯಾಕ್ಷನ್ ಬಂದೇ ಇಲ್ವಲ್ಲ ಇಲ್ಲಿವರೆಗೂ ಸೋಫಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಮ್ದೇನು ಸ್ಟೇಕ್ಸ್ ಇಲ್ವಾ ಅದರಲ್ಲಿ? ತಮಿಳುನಾಡಲ್ಲಿ ಕಾಂಗ್ರೆಸ್ ಸ್ಟೇಕ್ಸ್ ಇಲ್ವಾ ಅಲ್ಲಿ? 41 ಜನ ಅಸುನೀಗಿದ್ದಾರೆ. ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಅದಾಗಬಾರ್ದಾಗಿತ್ತು, ಘಟನೆ ಆಗಿದೆ. ಆದ್ರೂ ಕೂಡ ಗ್ರೇ ಮಿಸ್ಟೇಕ್ಗಳು ನಮಗೆ ಕಣ್ಣೆದುರುಗಡೆ ಕಾಯ್ತಾ ಇದೆ. 4 ರಿಂದ 5 ಅವರು ಒಂದು ಪ್ರೋಗ್ರಾಮ್ಗೆ ಬಂದಿರೋದು ಡಿಲೇ. ಸೆಕೆಂಡು, ಆಯೋಜಕರು ಬಂದಿರೋ ಜನಕ್ಕೆ ಅಟ್ಲೀಸ್ಟ್ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಅಲ್ಲಿ ಮೀಡಿಯಾ ರಿಪೋರ್ಟ್ ಹೇಳುತ್ತೆ, ಮತ್ತು ಎಲ್ಲರೂ ಗ್ರೌಂಡಲ್ಲಿ ಹೇಳ್ತಾರೆ, ಜನ ಸುಸ್ತಾದ್ರು ಮತ್ತೆ ಆಹಾಕಾರಕ್ಕೆ ಸತ್ತು. ಒಂದು 10 ರಿಂದ 15 ಜನ ಆಹಾಕಾರಕ್ಕೆ ಸತ್ತಿದ್ದಾರೆ. ಕಾಲು ತುಳಿದಕ್ಕೂ ಸತ್ತೋಗಿದ್ದಾರೆ, ಆಹಾಕಾರಕ್ಕೂ ಸತ್ತೋಗಿದ್ದಾರೆ. ಆಯೋಜಕರು ಕೊನೆ ಪಕ್ಷ ಮಾನವೀಯತೆ ದೃಷ್ಟಿಯಿಂದ ಒಂದು ನೀರಿನ ಬಾಟ್ಲಿಗಳು ಕೊಡಬಾರ್ದ? ಫರ್ಗೆಟ್ ಊಟ. ಅವ್ರು ಬಂದಿರೋದು 12:30 1 ಗಂಟೆಗಂತೆ, ಮಧ್ಯಾಹ್ನ 11 ಗಂಟೆ 12 ಗಂಟೆಯಿಂದ ಜನ ಅಸೆಂಬಲ್ ಆಗಿದ್ದಾರೆ. ಕೊನೆ ಪಕ್ಷ ಅವ್ರಿಗೆ ಊಟ ಬೇಡ. ಮಾನವೀಯತೆ ದೃಷ್ಟಿ ಇರೋರು ನಮ್ಮ ಭಾಗದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವುದೇ ಪಕ್ಷ ಆಗಲಿ, ಜನನ ಕರ್ಕೊಂಬಂದ್ರು, ಜನನ್ನ ಒಂದು ರ್ಯಾಲಿಗೆ ಕರ್ಕೊಂಬಂದ್ರು, ಏನೋ ಫಂಕ್ಷನ್ಗೆ ಬಂದ್ರು, ಒಂದು ಊಟ ಕೊಡ್ತೀವಿ, ಒಂದು ನೀರು ಕೊಡ್ತೀವಿ, ಕರ್ಕೊಂಬಂದಿರೋ ಜಾಗದಿಂದ ಬಸ್ಸಲ್ಲಿ ಕರ್ಕೊಂಬರ್ತೀವಿ. ಆ ಮಾನವೀಯತೆ ಗುಣ ನಮ್ಮ ರಾಜ್ಯದಲ್ಲಿದೆ, ಯಾವ ಪಕ್ಷ ಆಗಲಿ ಕೂಡ. ಆದರೆ ಈ ವ್ಯಕ್ತಿಗೆ, ವಿಜಯ್ಗೆ ರಾಜಕೀಯದಲ್ಲಿ ಹೊಸಬರು, ರಾಜಕೀಯದಲ್ಲಿ ಸೈದ್ಧಾಂತಿಕ ಬದ್ಧತೆ ಇಲ್ಲ. ಅಂದ್ರೆ ಈ ರ್ಯಾಲಿಯಲ್ಲಿ ಜನ ಸಾಯ್ಲಿ ಅಂತಾನೆ ವಿಜಯ್ ಬಂದಿದ್ದಲ್ಲಿಗೆ ನೋಡಿ. ವೆಹಿಕಲ್ ಅಲ್ಲ ನೋಡಿ, ಜನ ಸತ್ತೋಗ್ಲಿ, ರ್ಯಾಲಿ ಜನ ಸಾಯ್ಲಿ ಅನ್ನೋ ಆಂಬಿಷನ್, ಮಹತ್ವಾಕಾಂಕ್ಷೆ ಐತಾ ನೋಡಿ. ಯಾರಿಗೂ ಜನ ಸಾಯ್ಲಿ ಅಂತ ರ್ಯಾಲಿಗೆ ಬರೋದು ಇದೊಂದು ಆಕ್ಸಿಡೆಂಟಾ ಪ್ಲಾನ್ಡ್ ಅಂತ ನನ್ನ ಪಾಯಿಂಟ್. ನೋಡಿ, ಆಕ್ಸಿಡೆಂಟು ಪ್ಲ್ಯಾಂಡಕ್ಕಿಂತ ಆಯೋಜಕರನ್ನ ಬ್ಲೇಮ್ ಮಾಡಬೇಕು. ಮಾಡಬೇಕಾಗಿರೋದು ಗೊತ್ತು, ಈ ವ್ಯಕ್ತಿಗೆ ಜನಪ್ರಿಯತೆ ಇದೆ ಅಂತ. ಮಾಡಬೇಕಾಗಿರೋದು ಒಂದು ದೊಡ್ಡ ಗ್ರೌಂಡ್ನ ಹೈರ್ ಮಾಡಬೇಕು, ಜನನ ಸೇರಿಸ್ಬೇಕು, ಕೂರಿಸ್ಬೇಕು, ಮಾತಾಡಬೇಕು. ನೀವೇನಿದೆ ಅದನ್ನು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ರಮಾಕಾಂತ್ ಅವರೇ, ಆತ ಬಸ್ ಒಳಗಡೆನೆ ಕೂತಿದ್ನಂತೆ ಸುಮಾರು ಬಂದು 40 ಮಿನಿಟ್ಸ್ ಬಸ್ ಒಳಗಡೆ ಕೂತಿಯಾನೆ. ಇನ್ನೂ ಕಾದು ಅಲ್ಲ ಏನು ಅಂದ್ರೆ ಏನು ಪ್ರೂವ್ ಮಾಡಕ್ ಕೊಟ್ಟಿದ್ದಾರೆ ಇವರು? ಏನು ಪ್ರೂವ್ ಮಾಡಕ್ ಕೊಟ್ಟಿದ್ದಾರೆ ಜನಕ್ಕೆ? ನಾವು ಜನರೊಂದಿಗೆ ಇದ್ಬಿಟ್ಟು ಜನರು ಸ್ಪಂದಿಸ್ಬೇಕು, ಬಿಟ್ಬಿಟ್ಟು ಜನರನ್ನ ಹಿಂಗೆ ಹಿಪ್ಪೆ ಹಿಂಡು ಮಾಡೋದು ರಾಜಕೀಯದಲ್ಲಿ ಫೈನ್. ಲೋಕೇಶ್ವರ್ ಸರ್, ಈಗ ಈ ರ್ಯಾಲಿಗಳಿಂದ ಮಾಡ್ತಾರಲ್ಲ ಸರ್, ಏನು ಈ ರೋಡ್ ಶೋ ರೋಗಗಳೇನಿದು ಸರ್? ಯಾವುದೋ ಒಂದು ನೀವೊಂದು ಸ್ಟೇಡಿಯಂ ಬುಕ್ ಮಾಡ್ಕೊಳ್ಳಿ, ಯಾವುದೋ ಒಂದು ದೊಡ್ಡ ಮೈದಾನ ಬುಕ್ ಮಾಡ್ಕೊಳ್ಳಿ, ಜನಾನ್ ಕರೀರಿ, ಒಂದಷ್ಟು ಪಾಸ್ ವಿತರಣೆಗಳು ಮಾಡಿ, ಸೀಟ್ ವ್ಯವಸ್ಥೆಯನ್ನು ಮಾಡಿ, ದಟ್ಸ್ ಓಕೆ. ಅವ್ರಿಗೊಂದು ಕೂರಿಸಿ, ಒಂದು ನೀರು ಕೊಡಿ, ಒಂದು ಪಾನಕ ಕೊಡಿ, ಒಂದು ಜ್ಯೂಸ್ ಕೊಡಿ, ಒಂದು ಊಟನೂ ಕೊಡಿ, ತಕರಾರಿಲ್ಲ. ಈ ರೋಡ್ ಶೋ ರೋಗಗಳು ಏನು ತೋರಿಸ್ತಾ ಇದೆ ಇಲ್ಲಿ? ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಹೇಳ್ತಾರೆ, ಕರೂರಿನ ರೋಡ್ ಇತ್ತಲ್ಲ, ಬಹಳ ಕಿರಿದಾದ ರೋಡ್, ಅದು ತುಂಬ ಸಣ್ಣ ರಸ್ತೆ ಅದು. ಒಂದು, ಈ ಮನುಷ್ಯ 6 ಗಂಟೆ ತಡವಾಗಿ ಬರೋದು. ಹಿಂದೆ ಒಂದ್ಸಲಿ ಮೈಕಲ್ ಜಾಕ್ಸನ್ ಬಂದಾಗ, ಮೈಕಲ್ ಜಾಕ್ಸನ್ ಬಂದು ಸ್ಟೇಜ್ ಮೇಲೆ ಜಿಗಿದು ನಿಂತಿದ್ದಷ್ಟೇ ಅಂತ ಸರ್. ಹೆಚ್ಚು ಕಡಿಮೆ 12 ನಿಮಿಷ ಸ್ಟ್ಯಾಚ್ಯೂ ಥರ ನಿಂತಿದ್ದದ್ದು ಮೈಕಲ್ ಜಾಕ್ಸನ್ನು. ಜನಗಳ ಚೀರಾಟ, ಆ ಕಣ್ಣೀರು, ಆ ಒಂದು ರೀತಿಯಲ್ಲಿ ಅಭಿಮಾನ, ಪ್ರೀತಿ, 12 ನಿಮಿಷಗಳ ಕಾಲ ಬರೀ ನಿಂತಿದ್ದಷ್ಟೇ ಸರ್, ಒಂದು ಸ್ಟೆಪ್ ಡ್ಯಾನ್ಸ್ ಮಾಡಿಲ್ಲ. ಹಾಗೆ ವಿಜಯ್ ಕೂಡ ಆ ಥರದೊಂದು ಚೀರಾಟ, ಆ ಭಾವೋದ್ವೇಗ, ಇದೆಲ್ಲ ಇನ್ನೂ ಆಗಲಿ ಅಂತ ವೆಯ್ಟ್ ಮಾಡಿದ್ದದ್ದ. 6 ಗಂಟೆ ನೀನು ಯಾಕಪ್ಪ ತಡ ಬಂದೆ ಅಂತ ಹೇಳಿದ್ರೆ, ಇವತ್ತವರೆಗೂ ಒಂದು ರೀಸನ್ ನಮ್ಗೆ ಇಲ್ಲಿವರೆಗೂ ಕಾಣಿಸಿಲ್ಲ ಸರ್. ಯಾರು ಫೇಲ್ಯೂರ್ ಇದು ಅಂತ ಲೋಕೇಶ್ವರ್ ಸರ್? ನೋಡಿ, ಮೊದಲನೇದಾಗಿ ಸಾಕಷ್ಟು ಈಗಾಗಲೇ ಚರ್ಚೆ ಆಗಿರೋದು ಒಂದ್ ಕಡೆ ಆದ್ರೆ, ನಾನು ಪ್ರೊಫೆಷನಲ್ ಆಗಿ ಹೇಳೋದಾದ್ರೆ, ಮೊದಲನೇದಾಗಿ ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ಅವ್ರದ್ದು ಅಟರ್ ಫೇಲ್ಯೂರ್. ಎರಡನೇದು ಇಂಟೆಲಿಜೆನ್ಸ್, ಎರಡನೇದು. ಮೂರನೇದು ಆಯೋಜಕರು ಬೇಸಿಕ್ ಫೆಸಿಲಿಟೀಸ್ ನ ಅಲ್ಲಿ ಮೊಬಿಲೈಸ್ ಮಾಡ್ದಲ್ಲೇ ಇರೋದು. ಮತ್ತೆ ಕ್ರೌಡು ಅಷ್ಟೊಂದು ಆದ್ಮೇಲೆ ರೆಗ್ಯುಲೇಟ್ ಮಾಡೋಕೆ ಸಾಮಾನ್ಯವಾಗಿ ಯಾರು ಫೋಕಸ್ ಆಗಿರ್ತಾನೆ, ಸೆಲೆಬ್ರಿಟಿ ಅಥವಾ ಲೀಡರು, ಅವನು ಇಮ್ಮಿಡಿಯೇಟ್ ಆಗಿ ಕ್ರೌಡ್ ನ ಕಂಟ್ರೋಲ್ ಮಾಡೋ ಒಂದು ಮೆಥಡ್ ಇರುತ್ತೆ. ಆ ಕೆಲ್ಸನ ಇಲ್ಲಿ ಮಾಡಿಲ್ಲ. ಮೊದಲನೇ ವಿಚಾರಕ್ಕೆ ನಾನು ಬರ್ತಾ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈಗಾಗಲೇ ಇದು ಮೊದಲನೇ ರೋಡ್ ಅಲ್ಲ ಅವ್ರದ್ದು.
ಮೂರ್ನಾಲ್ಕು ಆಗಿದೆ. ಹ್ಮ್ ಅವರು ಅಸೆಸ್ಮೆಂಟ್ ಇದ್ಮೇಲೆ ಅಲ್ಲಿ ಜಾಗದಲ್ಲಿ ಆ 10,000 ಜನ ಸೇರಿದ್ರೆ ಅದಕ್ಕೆ ಇನ್ನೊಂದಷ್ಟು ಅಡಿಷನ್ ಆದ್ರೆ ಏನಾಗ್ಬೋದು, ಎಂಟ್ರಿ ಏನಿದೆ ಅಲ್ಲಿಗೆ ಬರೋದಕ್ಕೆ, ಎಕ್ಸಿಟ್ ಏನಿದಾವೆ, ಎಲ್ಲಿಂದ ಜನ ಸ್ಕ್ಯಾಟರ್ ಆಗ್ಬೋದು, ಒಂದ್ ಸಮಯ ಏನಾರ ಪ್ರಾಬ್ಲಮ್ ಆದ್ರೆ ಅಲ್ಲಿ ಎಷ್ಟು ಆಂಬ್ಯುಲೆನ್ಸ್ಗಳು ಅನ್ನೋದೊಂದು ಮಿನಿಮಮ್ 1-2 ಆದ್ರೂ ಇಟ್ಕೋಬೇಕು. ಮತ್ತೆ ವಾಟರ್ ಒಂದಷ್ಟು ಟ್ಯಾಂಕರ್ಸ್ ಗಳು ಇಡ್ಸ್ಬೇಕು. ಇದೆಲ್ಲದನ್ನು ಯೋಚನೆ ಮಾಡಿ ಅದನ್ನ ಇನ್ಸ್ಟ್ರಕ್ಷನ್ ರೈಟಿಂಗ್ ಅಲ್ಲೇ ಆಯೋಜಕರು ಕೊಡ್ಬೇಕು. ಅದು ಇರೋದು ಪದ್ಧತಿ. ಆ ಕೆಲಸ ಇಲ್ಲಿ ಆಗಿಲ್ಲ ಕಾಣಿಸ್ತಾ ಇಲ್ಲ. ಮತ್ತೆ ಈ ಇಂಟೆಲಿಜೆನ್ಸ್, ಎಷ್ಟು ವೆಹಿಕಲ್ ಎಲ್ಲೆಲ್ಲಿಂದ ಮೂವ್ ಆಗಿರುತ್ತೆ, ಯಾವ್ಯಾವ ಜಿಲ್ಲೆ ಯಾವ್ಯಾವ ಹಳ್ಳಿಗಳಿಂದ ಬಂದಿರುತ್ತೆ, ಮತ್ತೊಂದು ಇದೆಲ್ಲ ಕಲೆಕ್ಷನ್ ಆಗೋ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮಾಡುತ್ತೆ ಸಾಮಾನ್ಯವಾಗಿ. ಅವ್ರಿಗೆ 12 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಾ ಐತೆ ಅಂದ್ಮೇಲೆ ಅಂದ್ರೆ ಅವ್ರಿಗೆ ಟೈಮ್ ಕೊಟ್ಟಿರೋದು 4 to 10, ಸಂಜೆ 4ರಿಂದ 10 ಗಂಟೆ ಟೈಮ್ ಕೊಟ್ಟಿರೋದು ಅವ್ರಿಗೆ. ಆ ಟೈಮ್ ಅಲ್ಲಿ ಮೆನ್ ಮೊಬಿಲೈಸ್ ಮಾಡ್ಕೊಳೋದಕ್ಕೆ, ಮತ್ತೆ ಜನ ಬರ್ತಾ ಇರೋದು ಗೊತ್ತಾದ್ಮೇಲೆ ಅಡಿಷನ್ ಫೋರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡು ಜನರ ಮಧ್ಯಗಳಲ್ಲಿ ನಮ್ಮಲ್ಲಿ ಸಿಸ್ಟಮ್ ಇದೆ. ನಾವೇನ್ ಮಾಡ್ತೀವಿ, ಸೆಗ್ರಿಗೇಟ್ ಮಾಡ್ಬಿಡ್ತೀವಿ. ಬ್ಯಾರಿಕೇಡ್ಸ್ ನ ಮಧ್ಯೆ ಎಲ್ಲ ಕೊಟ್ಟು ಅಲ್ಲಿಂದ ಜನನ ಮುಂದಕ್ಕೆ ನುಗ್ಗದಂಗೆ ಮಾಡಂಗೆ ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲ ಆಗುತ್ತೆ. ಮತ್ತೆ ಯಾರು ಸೆಲೆಬ್ರಿಟಿಗೂ ಸುತ್ತಾನು ಜನ ಏನು ಅವ್ರಿಗೆ ತೊಂದರೆ ಆಗ್ದಂಗೆ, ಅದೇ ನೀವ್ ಹೇಳಿದ್ರು ಚಪ್ಪಲಿ ಎಸೆಯೋದು, ಕಲ್ಲು ಹೊಡಿಯೋದು, ಇದೆಲ್ಲ ಆಗ್ದಂಗೆ ಒಂದು ಸರ್ವೈಲೆನ್ಸ್ ಇರುತ್ತೆ. ಆ ತರದ್ ಏನು ಇಲ್ಲಿ ಕಾಣ್ಲಿಲ್ಲ. ಮನೆಗೆ ಲೇಟ್ ಆಗಿ ಬರೋದು, ಇದು ರಾಜಕೀಯ ಸಭೆಗಳು ಯಾವಾಗ್ಲೂನು ಎಲ್ಲಾ ಲೀಡರ್ಸ್ ಕಾಮನ್ ಪ್ರಾಬ್ಲಮ್, ಜನ ಸೇರ್ಲಿ ಅಂತ. ಯಾಕೆ ರೋಡ್ ಶೋ ಮಾಡ್ತಾರೆ ಅಂದ್ರೆ, ದೊಡ್ಡ ಮೈದಾನದಲ್ಲಿ ಮಾಡಿದ್ರೆ ಜನ ಸೇರ್ದಿದ್ರೆ ಆಭಾಸ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಮತ್ತೆ ರೋಡ್ ಹತ್ರ ಆದ್ರೆ ಅಲ್ಲೆಲ್ಲ ಪಕ್ಕ ಪಕ್ಕ ಇರ್ತಾರೆ, ಬಂದು ನಿಂತ್ಕೊಂಡ್ಬಿಡ್ತಾರೆ, ಜನ ಸೇರಿದ್ದು ಜೋರಾಗಿ ಸುದ್ದಿ ಆಗುತ್ತೆ ಅಂತ. ಯು ಆರ್ ರೈಟ್, ಎಕ್ಸಾಕ್ಟ್ಲಿ. ಬಸ್ ಸ್ಟ್ಯಾಂಡ್ ಬಸ್ ಕಾಯೋರು ಸೇರ್ಸಿ ಎಲ್ಲಾರು ಸೇರ್ಕೊಂಡ್ಬಿಡ್ತಾರೆ ಇಲ್ಲಿ. ಅದೇ ನೀವು ದೊಡ್ಡ ಮೈದಾನದಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ. ಆ ತಪ್ಪಿಸ್ಕೊಳಕ್ಕೋಸ್ಕರನು ಸುಮಾರು ದೊಡ್ಡ ಲೀಡರ್ಸ್ ಗಳದೇನೆ ಕೊನೆಗೆ ಸಭೆಗಳೇ ನಡೀದಂಗೆ ರೋಡ್ ಶೋಗಳೇ ಆಗಿದ್ದು ನಮ್ಗೆಲ್ಲ ಇತಿಹಾಸದಲ್ಲಿದೆ. ಅದು ಯಾವುದೇ ಪಕ್ಷದಿರ್ಲಿ, ಎಲ್ಲಾ ಪಕ್ಷಗಳಲ್ಲಿ ಈ ಸಂದರ್ಭ ಉಪಯೋಗಿಸ್ಕೊಂಡಿದ್ದಾರೆ. ಇಲ್ಲಿ ವಿಜಯ್ ಒಬ್ಬ ಫ್ರೆಶ್ ಸೆಲೆಬ್ರಿಟಿ, ಪಾಲಿಟಿಕ್ಸ್ ಅಲ್ಲಿ ಮೊಬಿಲೈಸೇಷನ್ ಜಾಸ್ತಿ ಕಾಣ್ತಾ ಇದೆ. ಅಲ್ಲಿ ಅವರು ಬಂದೋಬಸ್ತ್ ಅನ್ನ ಸಫಿಶಿಯಂಟ್ ಆಗಿ ಮಾಡ್ಬೇಕಾಯ್ತು. ಮತ್ತೆ ಅಡ್ಮಿನಿಸ್ಟ್ರೇಷನ್ ಅವರು ಸರಿಯಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿತ್ತು. ಅದ್ಯಾವ್ದು ಕೊಟ್ಟಂಗ್ ಕಾಣ್ಲಿಲ್ಲ. ಹಾಗಾಗಿ ಅವರು ಕೇರ್ಲೆಸ್ ಆದ್ರು. ಈ ಆಯೋಜಕರಿಗೂ ಯಾವ್ದು ಇನ್ಸ್ಟ್ರಕ್ಷನ್ಸ್ ಗಳು ಇದ್ದಿದ್ರೆ ಅಲ್ಲಿ ಅಷ್ಟೊತ್ತಾಗ ಲೇಟ್ ಮಾಡೋದು, ಮತ್ತೆ ನೀರ್ ಇಲ್ದಂಗೆ, ಆಂಬ್ಯುಲೆನ್ಸ್ ಇಲ್ದಂಗೆ ಇದೆಲ್ಲ ಆಗಕ್ ಅವಕಾಶನೇ ಇರ್ತಿರ್ಲಿಲ್ಲ. ಇದೆಲ್ಲದ ಪರಿಣಾಮ ಇವತ್ತು 41 ಜೀವಗಳು. 500 ಪೊಲೀಸರು ಹಾಕಿದ್ರು ಅಂತ ಲೋಕೇಶ್ವರ್ ಸರ್, 500 ಪೊಲೀಸರು ಹಾಕಿದ್ರು ಅಂತ ಸಾಕಾ? ಅಲ್ಲ, 500 ಪೊಲೀಸರು ಎಲ್ಲಿ ಹಾಕಿದ್ರು ಅನ್ನೋದಕ್ಕೆ ಲೆಕ್ಕ ಬೇಕಲ್ಲ. ಈಗ ನಮ್ಮ ಇದ್ರಲ್ಲಿ ಸ್ಟೇಡಿಯಂ ಅಲ್ಲಿ ಹೈಕೋರ್ಟ್ ಅಲ್ಲಿ ಲೆಕ್ಕ ಕೊಟ್ರು, ಎಷ್ಟು 600 ಹಾಕಿದ್ವು 500 ಹಾಕಿದ್ವು ಅಂತ. ನೀವು ಟಿವಿಲೆಲ್ಲ ನೋಡಿದ್ರಲ್ಲ, ಎಲ್ಲಾದ್ರೂ ಪೊಲೀಸ್ ಕಂಡಿದ್ರ ನಿಮ್ಗೆ ಅವತ್ತು ಸ್ಟೇಡಿಯಂ ಅಲ್ಲಿ? ಇಲ್ಲ. ಎಲ್ಲೂ ಕಂಡಿಲ್ಲ. ಮತ್ತೆ ಲೆಕ್ಕ ತೋರ್ಸಿದ್ರಲ್ಲ ಹೈಕೋರ್ಟ್ ಅಲ್ಲಿ, ಎಲ್ಲಿದ್ರಂಗಾರೆ? ಸುಳ್ಳು ಮಾಹಿತಿ ಕೊಟ್ಟಿದ್ರು. ಅಲ್ಲಿ ಯಾಕೆ ಇಲ್ಲ, ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಮೇಲೆ ನೀವು ಮೆನ್ ಹಾಕೋದ್ರಲ್ಲಿ ಪ್ರಶ್ನೆ ಬರುತ್ತೆ. ತಪ್ಪು ಮಾಹಿತಿಯನ್ನ ಕೋರ್ಟಿಗೆ ಕೊಟ್ರು ಅವಾಗ. ಇನ್ನು ಅದೇ ಪ್ರಶ್ನೆ ಆಗಿದೆ. ಈಗ ಅನಾಹುತ ಆದ್ಮೇಲೆ ನಾವು 500 ಜನ ಹಾಕಿದ್ದು 1000 ಜನ ಹಾಕಿದ್ದು ಅಂತ ಸುಳ್ಳು ವಿಚಾರ ಡೆಪ್ಲಾಯ್ಮೆಂಟ್ ತೋರಿಸ್ತಾರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಬಟ್ ಅಲ್ಲಿ ಇದ್ದಿದ್ರೆ ಇಷ್ಟೊಂದು ಆಗಕ್ಕೆ ಹೆಂಗಾಗ್ತಿತ್ತು ಹಂಗಾರೆ? ಒಂದು ಜನರಲ್ ಕ್ವಶನ್ ಕೇಳ್ತೀನಿ ಸರ್, ಲೋಕೇಶ್ವರ್ ಸರ್. ಈಗ ಒಂದು ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು 5,000 ಜನ ಸೇರ್ತಾರೆ ಲೋಕೇಶ್ವರ್ ಸರ್, ನಮಗೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಸಹಕಾರ ಬೇಕು ಅಂತ ನಾವು ಕೇಳಿದಾಗ, ನೀವು 5,000 ಅಂತ ಗೋಡೆ ಮೇಲೆ ಬರ್ಕೊಂಡ್ಬಿಟ್ಟು ಅದು 6,000 ಆದರೆ 7,000 ಆದರೆ ತುಂಬ ಟಫ್ ಆಗಿಬಿಡ್ತು, ನಾವೇನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಈ ಭಾಗದ ಪೊಲೀಸರು ಹೇಳ್ತಿರೋದು ಏನು ಅಂದರೆ, 10,000 ಅಂದ್ಕೊಂಡಿದ್ದು 27,000 ಬಂದುಬಿಟ್ರು ಅಂತ ಹೇಳಿ. ಈ 27,000 ಬರ್ತಾರೆ. ಇಂಟೆಲಿಜೆನ್ಸು ಅಲ್ಲೇ ಇರುತ್ತಲ್ಲ ಸರ್, ಸರ್ಕಾರದೇ ಭಾಗ ಇಂಟೆಲಿಜೆನ್ಸು ಕೂಡ. ಹೇಳಿರಲ್ವಾ ಯಾವ್ಯಾವ ರೂಟಿಂದ ಎಷ್ಟು ಜನ ಬರ್ತಿದ್ದಾರೆ, ಏನು ಕಥೆ ಎತ್ತ ಎಲ್ಲ ಹೇಳಿರ್ತಾರಲ್ಲ. ಸೊ ಅವ್ರಿಗೆ ಕೈ ಚೆಲ್ಬಿಡ್ತಾರಾ? 10,000ಕ್ಕಿಂತ ಜಾಸ್ತಿ ಆಗ್ಬಿಟ್ರು, ನಮ್ಮ ಕೈಲಿಲ್ಲ ಇನ್ನಂತ ಬಿಟ್ಬಿಡ್ತಾರ? ಅವ್ರು ಬಿಟ್ಬಿಡ್ಬೇಕಾ ಅವರು? ನೋ ನೋಡಿ, ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರೋ ಪ್ರಶ್ನೆ ಬಂದಾಗ 2006ರಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫಂಕ್ಷನ್ ಆಯ್ತು. ಹೈಯೆಸ್ಟ್ ಕ್ರೌಡ್, ನಾನೇ ಹೈಗ್ರೌಂಡ್ ಇನ್ಸ್ಪೆಕ್ಟರ್.
ನಮ್ಗೆ ಗ್ರೌಂಡ್ ಒಳಗೆ ಆಗುವಷ್ಟು ಜನ ಏನಂತ ನಮ್ಗೆ ಲೆಕ್ಕ ಇತ್ತು. ಅಷ್ಟು ಬಸ್ಗಳು ಮಾವಿನಕಾಯಿ ಮಂಡಿ ಒಳಗೆ ಬಂದು ನಿಲ್ಲಕ್ಕೆ ಎಷ್ಟು ಜಾಗ ಇತ್ತು ಲೆಕ್ಕ ಇತ್ತು. ಅದನ್ನ ಆದ ತಕ್ಷಣ ನಾವು ಯಶವಂತಪುರ ಯಲಹಂಕದಿಂದ ಬರ್ತಿದ್ದ ಬಸ್ಗಳನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಒಳಕ್ಕೆ ಬಿಟ್ಟಿಲ್ಲ ನಾವು. ಒಳಕ್ಕೆ ಬಿಡ್ಲಿಲ್ಲ ನಾವು ಪ್ಯಾಲೇಸ್ ಗ್ರೌಂಡ್ ಕಡೆಗೆ. ಆತರ ಪ್ರಿಕಾಷನ್ಸ್ ತಗೊಳಕ್ ಅವಕಾಶ ಇರುತ್ತೆ. ಇವ್ರ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬೋದಿತ್ತಲ್ಲ ಪೊಲೀಸು. ಸ್ಪೋರ್ಟ್ಸ್ ಜಾಸ್ತಿ ಜನ ಆಗ ಗೊತ್ತಾದ್ಮೇಲೆ ಸ್ಟಾಪ್ ಮಾಡಿದ್ರೆ ಆ ಕ್ರೌಡ್ ಇಲ್ಲಿಗೆ ರೆಗ್ಯುಲೇಟ್ ಆಗ್ತಿತ್ತಲ್ಲ. ಓಕೆ, ಅದನ್ನ ಮಾಡಿಲ್ಲ ಅಂತ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ. ಅಂದ್ರೆ ಬಂದವ್ರು ಎಷ್ಟಾರ ಬರ್ಲಿ ಬಿಡು ಅಂತ. ಸರ್ ಈ ಥರದ ಕೆಲಸಗಳು ಸರ್ ಮೇಲ್ನೋಟಕ್ಕೆ ನೋಡಿದ್ರೆ ಇಂಟೆನ್ಷನಲ್ ಅಂತ ಅನ್ಸುತ್ತಾ ನಿಮಗೆ? ಉದ್ದೇಶಪೂರ್ವಕವಾಗಿ ಅದು ಯಾವಾಗ ಅನ್ಸುತ್ತೆ ಅಂದ್ರೆ, ಒಬ್ಬ ಸೆಲೆಬ್ರಿಟಿ ಫ್ಯಾನ್ಗಳು ಬಂದವ್ರು ಯಾರು ಚಪ್ಪಲಿ ಎಸೆಯಕ್ ಹೋಗಲ್ಲ, ಬಾಟ್ಲಿ ಎಸೆಯಕ್ ಹೋಗಲ್ಲ. ಒಂದು. ಎರಡನೇದು ಲೈಟ್ ಅನ್ನ ತೆಗಿಯೋದು. ಯಾವುದೇ ಸಂದರ್ಭ ಎಷ್ಟೇ ಕ್ರೌಡ್ ಆದ್ರೂ ಇನ್ನು ಎಲೆಕ್ಟ್ರಿಸಿಟಿನ ತೆಗಿಯೋದೈತಲ್ಲ, ಅದ್ರಲ್ಲಿ ದುರುದ್ದೇಶ ಖಂಡಿತ ಕಾಣುತ್ತೆ. ಸರ್ ಅದಕ್ಕೆ ಬಂದಿದ್ದ ಕಾರಣ ಏನು ಅಂದ್ರೆ, ಲೈಟ್ ಪೋಲ್ ಹತ್ತು ಬಿಟ್ಟಿದ್ರು, ಕೆಲವರು ಲೈಟ್ ಕಂಬ ಹತ್ತು ಬಿಡ್ತಾ ಇದ್ರು ವಿಜಯ್ ನೋಡ್ಬೇಕು ಅಂತ, ಸತ್ತೋಗ್ಬಿಡ್ತಾರೆ ಅಂತ ಆಫ್ ಮಾಡಿದ್ವಿ ಅಂತ ಒಂದ್ ವಾದ. ನೀವು ನೋಡಿ, ಸಿಂಪಲ್ ಲಾಜಿಕ್. ನೀವು ಆಫ್ ಮಾಡೋದು ಬರೀ ಬಲ್ಬ್ನ, ಎಲೆಕ್ಟ್ರಿಕ್ ವೇವ್ ಏನಿದೆಯಲ್ಲ ಅದನ್ನೇನು ಆಫ್ ಮಾಡಲ್ಲ. ನಮಗ್ ಗೊತ್ತಿರ್ಲಿ. ವೈರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ನೀವು ಆಫ್ ಮಾಡೋದು ಬರೀ ಬಲ್ಬು. ಮತ್ ಮೇಲೆ ಕರೆಂಟ್ ಲೈಟ್ ಕಂಬ ಅಲ್ಲೂ ಕರೆಂಟ್ ಇದ್ದೇ ಇರುತ್ತಲ್ಲ, ಸಾಯ್ಬೋದಲ್ಲ ಅವಾಗ್ಲು ಇನ್ನೂ. ಮತ್ತೆ ಕತ್ಲೆ ಆದಷ್ಟು ನೂಕಾಟ ಜಾಸ್ತಿ ಆಗುತ್ತಲ್ಲ, ಹೆಂಗಸರು ಮಕ್ಳಿಗೆ ಕಷ್ಟ ಆಗುತ್ತಲ್ಲ. ನೀವು ಯಾವ ದಡ್ಡನು ಮಾಡೋದಿಲ್ಲ ಲೈಟ್ ಆಫ್ ಮಾಡೋ ಕೆಲ್ಸನ. ದಟ್ ಇಸ್ ಎ ವೆರಿ ಒಂಥರ ನಾನ್ ಸೆನ್ಸ್ ಆನ್ಸರ್ ಅದು. ಓಕೆ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕಾರಣಕ್ಕೂ ತೆಗಿಬಾರ್ದಿತ್ತು ಅವರು. ನನ್ನ ಪಾಯಿಂಟ್ ಇಲ್ಲಿ ಇದು ಕುಮಾರ್, ಇದರ ಹಿಂದೆ ರಾಜಕೀಯ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಒಂದು, ಇಲ್ಲ ವಿಜಯ್ ತೀರಾ ಪೆದ್ದುತನ, ನನಗೆ ಗೊತ್ತೇ ಆಗಲಿಲ್ಲ, ನಾನು ಬಂದರೆ ಹಿಂಗಾಗುತ್ತೆ, ನಾನು ಅರಿವೇ ಇರಲಿಲ್ಲ, ಈ ಥರ ಒಂದೇ ನನಗೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇರಲಿಲ್ಲ ಅನ್ನೋದು ಕಾನೂನಿಂದ ಎಕ್ಸೆಪ್ಷನ್ಗೆ ಒಂದು ದಾರಿ ಆಗಲಾರದು ಅಂತ ತಾವು ಹೇಳೋ 2 ಪಾಯಿಂಟು ಸರಿ ಸರ್. ಒಂದು, ಇದೇ ರಾಜ್ಯ ಸರ್ಕಾರ, DMK ರಾಜ್ಯ ಸರ್ಕಾರ, ಇದ್ರ ಹಿಂದೆ ಏರ್ ಶೋನಲ್ಲಿ ಇದಾಯ್ತು, ಕಾಲ್ ತುಳಿತಾ ಇತ್ತು, ಅದನ್ನೆಲ್ಲ 5-6 ಜನ ಮೃತಪಟ್ಟಿದ್ದಂಥದ್ದು. ಸೊ ಇಟ್ಸ್ ನಾಟ್ ಎ ನ್ಯೂ ಟು ದ ಈ ಗವರ್ಮೆಂಟ್ ನ್ಯೂ ಅಂತದಲ್ಲ, ಯಾಕಂದ್ರೆ ಹೊಸ ತರದ್ದು ಮಾಡಬೇಕಾದಾಗ ಮಾಡುವಂಥದ್ದು. ಮತ್ತೆ ಇಲ್ಲಿ ನಾನು ಗವರ್ಮೆಂಟ್ಗೆ ಹೇಳ್ತಾ ಇರುವಂಥದ್ದು, ಈ DMK ಸರ್ಕಾರ ವಿರೋಧ ಪಕ್ಷಗಳು ಯಾವಾಗ ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಾರೋ ಅದರಲ್ಲಿ ಅಡಿಕ್ವೇಟ್ ಸೆಕ್ಯೂರಿಟಿ ಫೆಸಿಲಿಟಿ ಮಾಡಿರುವಂತದ್ದು ಕಮ್ಮಿನೇನೆ. ಇದು ತುಂಬಾ ಇತಿಹಾಸದಲ್ಲಿ ಯಾವ್ದು ಕೇಳ್ಕೊಂಡ್ರು ಎಲ್ಲ ನಮ್ಮ BJP ಪಕ್ಷಕ್ಕೂ ಸೇರ್ಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಕೊಂಡ್ರು ಮಾಡಿರುವಂತದ್ದು. ಸರ್ ನಾ ಇವಾಗ ಏನ್ ಹೇಳ್ತಾ ಇದ್ದು ಅಂದ್ರೆ, ಇವಾಗ ಸರ್ ಹೇಳ್ತಾ ಇದ್ರು, ವೈ ಡಿಡ್ ದೇ ಸ್ವಿಚ್ ಆಫ್ ದಿ ಎಲೆಕ್ಟ್ರಿಸಿಟಿ, ವೈ ಡಿಡ್ ದಿ ಸ್ವಿಚ್ ಆಫ್ ದಿ ಏನಂದ್ರೆ ಯಾವ್ದಕ್ಕೆ ವೈ ದ ಗವರ್ಮೆಂಟ್ ಸಸ್ಪಿಷಿಯಸ್ ಅಂತ ನಾವು ನೋಡ್ಬೇಕು ಅಂತ ಹೇಳ್ತಾ ಅಂತಂದ್ರೆ, ನೇರವಾಗಿ ಸಸ್ಪಿಷಿಯಸ್ ಅಂದ್ರೆ ವೈ ಇಟ್ ವಾಸ್ ಲಾಠಿ ಚಾರ್ಜ್ ಯಾಕೆ ಮಾಡಿದಂಥದ್ದು, ಕರೆಂಟ್ ಯಾಕೆ ಹೋಗಿದಂಥದ್ದು, ಇದನ್ನ ಮಾಡ್ಬೇಕು. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ ಹೂ ನೋಸ್ ಬೆಟರ್ ದನ್ ದ ಪೊಲೀಸ್ ಆಫೀಸರ್. ಸರ್ ಈಗ ತಾವ್ ಹೇಳಿದಂಥದ್ದು 500 ಜನ ಅಂತ ತಾವ್ ಹೇಳಿರಲ್ಲ, 500 ಜನದಲ್ಲಿ 300 ಜನ ಬರೀ ಸ್ಟ್ರೈಕ್ ಫೋರ್ಸಸ್ ಇರ್ತಾರೆ, ಅವ್ರು ಎಲ್ಲ ಯಾವ್ದೋ ವ್ಯಾನಲ್ಲಿ ಕುಂತಿರ್ತಾರೆ, ಇನ್ ಮಿಕ್ಕಿದವರು ಟ್ರಾಫಿಕ್ ಅವರು, ಇನ್ನು ಉಳಿದವರು ಯಾರು ಸರ್? ಅಲ್ಲಿ ಅಸೆಸ್ಮೆಂಟ್ ಇರುತ್ತೆ. ಇಲ್ಲಿ ಅಗೇನ್ ಇಂಟೆಲಿಜೆನ್ಸಿ ಫೇಲಿಯರ್. ಯಾವುದೇ ಸರ್ಕಾರ ಆಗ್ಲಿ, ಇವಾಗ ಬೆಂಗಳೂರಿನಲ್ಲಿ ಆಗಿದಂತದ್ದು ನಾವು ಕಣ್ಮುಂದೆ ಉದಾಹರಣೆ ಇದೆ. ನಮ್ಮ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತ ನೋಡಿಲ್ಲ, ಈಸಿಯಾಗಿರೋ ಸ್ಕೇಪ್ ಗೋಡ್ಸ್ಗಳು ಯಾವ್ದು ಇರಂತೆ, ಯಾರೋ ಸಬ್ ಇನ್ಸ್ಪೆಕ್ಟರ್ಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ. ಅಲ್ಲಿ SP DIG ಅವ್ರ ಕೆಲಸ ಏನಿಲ್ವಾ ಸರ್ ಅಲ್ಲಿ? ಅವರೆಲ್ಲ ಏನಾಯ್ತಾರೆ ಅಂದ್ರೆ, ಅವ್ರು ಸರ್ಕಾರ ಇದ್ ಮಾಡ್ಬೇಕು ತಾನೆ. ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಸೀನಿಯರ್ ಮಿನಿಸ್ಟರ್ಸ್ ನ ಇನ್ವಾಲ್ವ್ ಮಾಡಿದೀವಿ ಅಂತ. ವಾಟ್ ಡಿಡ್ ದೇ ಡೂ? ನಥಿಂಗ್. ಈಗ ನೀವೇನು ಹೋಗಿ ರಿಪೋರ್ಟ್ ಕೊಡೋದು? ಈಗ ನಿಮ್ಮ ಕಡೆ MPಗಳನ್ನೆಲ್ಲ ಏನೋ ನಿಯೋಗ ಏನೋ ಮಾಡ್ಕೊಂಡಿದ್ದೀರಲ್ಲ, ಏನು ಯಾರ್ಯಾರು ಐಒಗಳದ್ರಲ್ಲಿ? ಐಒ ಯಾರು ಸರ್? ನಮ್ಮ ಇದರಲ್ಲಿ 8 ಜನ. ಯಾವ ಥರ ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ನಿಯೋಗ ಬಂದು ಒಂದು ಕಮಿಟಿ ಬಂದು ರಿಪೋರ್ಟ್ ಮಾಡೋದು ಅಂದ್ರೆ ಯಾವ ಥರ? ನನಗೆ ಇದು ಅರ್ಥ ಆಗಿದೆ, ಯಾವ ಥರ ಅಂತ ಬೇಕು. ಸತ್ಯ ಸಂತೋಷ, ಸತ್ಯ ಶೋಧನೆ ಯಾವ ಥರ? ವಿತ್ ಹೆಲ್ಪ್ ಆಫ್ ಐಒಗಳ, ವಿತ್ ಹೆಲ್ಪ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟಾ, ವಿತ್ ಹೆಲ್ಪ್ ಆಫ್ ಗೌರ್ಮೆಂಟಾ? ಯಾವ ಥರ ವರದಿ ನೀವು ತಗೊಳ್ಳೋದು ಹೆಂಗೆ? ಪೊಲೀಸರು ಬಂದರೆ ಐ ಅಗ್ರಿ ಅಪ್ಪ, ಪೊಲೀಸರು ಬರ್ತಾರೆ, ಯಾರೋ ಫೋರೆನ್ಸಿಕ್ ಅವರು ಬರ್ತಾರೆ,
ಯಾರೋ CCTV ಫುಟೇಜನ್ನು ಪರಿಶೀಲಿಸ್ತಾರೆ. ಈಗ ನೀವು ಒಂದು ಪಾರ್ಟಿಯಿಂದ 8-9 ಜನ ಎಂಪಿಗಳು ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಅದಂತ ತನಿಖೆ ಮಾಡೋದು ನೀವು? ಸರ್ ಈಗ ಅಲ್ಲಿ ನೀವು ಚಾರ್ಜ್ ಶೀಟ್ ಮಾಡೋದು ಯಾವ ಥರ ಅದನ್ನು? ಸರ್ ಚಾರ್ಜ್ ಶೀಟ್ ಅನ್ನೋದಕ್ಕಿಂತ ವರದಿ ಸಲ್ಲಿಸುವಂಥದ್ದು ಸರ್ ಇಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ಉತ್ತಮವಾಗಿ ವರ್ಣಿಸುವಂತ ಜನ ಅಂದ್ರೆ ಯಾರು ಪಾಲ್ಗೊಂಡಿದ್ದಾರೆ, ಯಾರು ಗಾಯಗೊಂಡಿದ್ದಾರೆ, ಯಾರು ತಮ್ಮ ಹತ್ತಿರವಾದ ಸಂಬಂಧಿಗಳನ್ನ ಕಳ್ಕೊಂಡಿದ್ದಾರೆ. ನಿಮ್ಮನ್ನು ಯಾರು ಕರೆದಿದ್ದವ್ರು ಈಗ ಅಲ್ಲಿಗೆ? ಈ ಥರದೊಂದು ಬಂದು ವರದಿ ಕೊಡಿ, ಸತ್ಯ ಶೋಧನೆ ಮಾಡ್ಬೇಕು ನೀವು ಅಲ್ಲಿ ನಿಮಗೆ ಮಾತ್ರ ತುಂಬಾ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ ನಿಮಗಿದೆ ಅಲ್ಲಿ ಅಂತ. ನಾನು ಪೊಲಿಟಿಕಲಿ ಮಾತಾಡ್ತಾ ಇದ್ದೀನಿ, ಇದು ಮತ್ತು ಕಾನೂನಾತ್ಮಕವಾಗಿ ನಾನು ಕೇಳ್ತೀನಿ, ತನಿಖಾ ದೃಷ್ಟಿಯಿಂದ ನಾನು ಕೇಳ್ತೀನಿ. ಪೊಲಿಟಿಕಲ್ ಪಾರ್ಟಿಗಳು, ನಾನು ಕಾಂಗ್ರೆಸ್ ಆದರೂ ಇದೇ ಮಾತೆ, ಒಂದೊಂದೇನೋ ಶೋಧನೆ ಮಾಡಿಬಿಡ್ತೀನಿ, ನಾನು ಹುಡುಕ್ಬಿಡ್ತೀನಿ ಅಂದರೆ ಅಲ್ಲಿನ ಪೊಲೀಸರು, ಅಲ್ಲಿನ ಯಾವುದೋ ನಿವೃತ್ತ ಜಡ್ಜು, ನ್ಯಾಯಾಧೀಶರು, ಒಂದು ತನಿಖಾ ಆಯೋಗ, ಅವರುಗಳನ್ನ ಮೀರಿ ನೀವು ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಿ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತೀರಿ ನೀವು ಅಂತ ನನ್ನ ಪಾಯಿಂಟ್, ಕುತೂಹಲಕ್ಕೆ. ಸರ್ ಇದು ಇನ್ವೆಸ್ಟಿಗೇಷನ್ ಅಂದ್ಕೊಂಡು ಆಗ್ಲೇ ನೀವು ಹೇಳಿ ಸತ್ಯ ಶೋಧನೆ ಆಗುವಂಥದ್ದು ಏನ್ ನಡೀತಿದೆ, ಆಕ್ಚುಲಿ ಏನ್ ನಡೆದಿದ್ದು, ಗ್ರೌಂಡ್ ಅಲ್ಲಿ ನಡೆದಿದ್ದು, ಫ್ಯಾಕ್ಟ್ ಏನ್ ನಡೆದಿದ್ದು ಅನ್ನೋದು ವರದಿನ, ಅದು ಯಾರು ಅಸುನುಗಿದ್ದಾರೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ, ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಪರ್ಮಿಷನ್ಸ್ ಏನೇನಿತ್ತು, ಜನ ಸೇರಿದ್ದು ಯಾವಾಗ, ಮತ್ತೆ ಟೈಮಿಂಗ್ಸ್ ಏನಾಗಿದ್ದಂಥದ್ದು, ಅವ್ರ ಆ ಟೈಮಿಂಗ್ಸ್ 7 ಅವರ್ ಡಿಫರೆನ್ಸ್ ಇದ್ದಿದ್ದು, ವಿಜಯ್ ಟೈಮ್ ಅಂಡ್ ಅಗೇನ್ ಇದೆಲ್ಲನೂ ಗೊತ್ತಿದೆ. ವಿಜಯ್ ಟೈಮ್ ಅಂಡ್ ಅಗೇನ್ ಇದನ್ನ CBI ಎನ್ಕ್ವೈರಿ ಕೊಡಿ 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 ಅಂತ ಪ್ರತಿನಿತ್ಯ ವಿಜಯ್ ಕೇಳ್ತಾ ಇರೋದು ಅದನ್ನೇ, CBI ಕೊಡಿ ಅಂತ. CBI ಕೊಡ್ತೀರಾ, ಬಿಜೆಪಿಯಿಂದ 9 ಜನ 10 ಜನ ಎಂಪಿಗಳು ಸೇರಿಸ್ಬಿಟ್ಟು ನಾನು ತನಿಖೆ ಮಾಡಿಸ್ಬಿಡ್ತೀನಿ ಅಂದ್ರೆ? ಸರ್ ಅದಕ್ಕೂ ಒಂದು ಉತ್ತರ ಲಾಜಿಕಲಿ ಹೇಳಿದಕ್ಕೆ ಇದು ಸರ್ CBIಗೆ ಕೊಡ್ರಿ ಸ್ವಾಮಿ, ಸರ್ ನಿಮ್ಗಿಂತ ಎಕ್ಸ್ಪರ್ಟೈಸ್ ಇದೆ ಅಲ್ಲ ಅಲ್ಲಿ. ಎಸ್ ಸರ್, CBIಗೆ ಕೊಡಬೇಕು. ಆದ್ರೆ ತಮಿಳುನಾಡು ಸರ್ಕಾರ ಬಂದು ಪಿಕ್ ಅಂಡ್ ಚೂಸ್ ಅಲ್ಲಿ CBI ಕೊಡ್ತಾ ಇದೆ. ನಮ್ಮ ಇದಕ್ಕೆ ರಾಜ್ಯಕ್ಕೆ CBI ಬರಬಾರ್ದು ಅನ್ನೋದು ಒಂದು ಬ್ಯಾರಿಯರ್ ಹಾಕೊಂಡಿದ್ದಾರೆ. ಯಾವಾಗ CBI ಕೊಟ್ರು ಅಂದ್ರೆ, ಒಂದು CBI ಕೇಸ್ ಇದೆ, ಅಜಿತ್ ಕುಮಾರ್ ಅನ್ನೋ ಕೇಸ್ ನಲ್ಲಿ CBI ಕೊಟ್ರು. ಅದೇ ಅವ್ರ ಗೇಟ್ ಇದಾಯ್ತಲ್ಲ, ಏರ್ಫೋರ್ಸ್ ಅಲ್ಲಿ ಇದಾಯ್ತಲ್ಲ, ಅದು ಕೊಟ್ರ? ಮತ್ತೆ ಕಳ್ಳ ಇದು ಸಾರಾ ಇದಕ್ಕೆ 59 ಜನ ಸತ್ರಲ್ಲ, ಅದು ಕೊಟ್ರ? ಇಲ್ಲ. ಸೊ ಪಿಕ್ ಅಂಡ್ ಚೂಸ್. ಸೊ ನಾವ್ ಹೇಳ್ತಾ ಇರೋದೇನು ಅಂತಂದ್ರೆ, ಈ ನಟನ ಒಂದು ಇದಕ್ಕೆ ಯಾರ್ಯಾರು ಸೇರಿದ್ರು ಅದಕ್ಕೆ ಏನ್ ಸತ್ಯಾಂಶ ಬರಬೇಕು ಅಂದ್ರೆ ನಾವು ಕೇಳೋದು CBI ನೇ. ಆಕ್ಸೆಸ್ ಹೇಗೆ ನಿಮ್ಗೆ? CBI ನಾನು ಕೇಳ್ತೀನಿ ಈಗ ಸಪೋಸ್ ನಿಮ್ಮನ್ನೇ ನೇಮಕ ಮಾಡಿದ್ರು ತಮಿಳ್ನಾಡು, ನೀವು ಎನ್ಕ್ವೈರಿ ಮಾಡ್ಬಿಟ್ಟು ನಂಗೆ ರಿಪೋರ್ಟ್ ಕೊಡ್ರಪ್ಪ ಅಂದರೆ ಏನೇನು ಆಕ್ಸೆಸ್ ನಿಮ್ಗೆ ಅಲ್ಲಿ ಆಕ್ಸೆಸ್ ಏನು ಸಿಗುತ್ತೆ ಸರ್? ಆ ಘಟನಾ ಸ್ಥಳಕ್ಕೆ ಹೋಗ್ತೀರಿ ನೀವು, ಚಪ್ಪಲಿ ರಾಶಿ ಬಿದ್ದಿತ್ತು, ಇಲ್ಲಿ 7 ಗಂಟೆಗೆ ಅವ್ನು ಬಂದಿದ್ದು ಲೇಟ್ ಆಯಿತು, ಬಸ್ಸಲ್ಲಿ 15 ನಿಮಿಷ ಅಲ್ಲೇ 40 ನಿಮಿಷ ಅಲ್ಲೇ ಕೂತಿದ್ದ, ಈ ಥರದ್ದು ಏನೋ ಒಂದು ಹೇಳ್ತೀರಿ ನೀವು. ಇನ್ನು ಬಿಟ್ಟು ಟೆಕ್ನಿಕಾಲಿಟಿಗಳ ಬಗ್ಗೆ, CCTV ಫುಟೇಜ್ ಬಗ್ಗೆ, ಬೇರೆ ವಿಷಯಗಳ ಬಗ್ಗೆ ಎಷ್ಟು ದೂರಕ್ಕೆ ಎಂಪಿಗಳೋ ಅಥವಾ ನಿಮ್ಮ ನಾಯಕರುಗಳೋ ರೀಚ್ ಆಗಬಹುದು ಅಂತ ನನ್ನ ಪಾಯಿಂಟ್ ಟೆಕ್ನಿಕಲಿ. ಎಸ್, ಇದಕ್ಕಿಂತ ಮುಂಚೆಯಾಗಿ ನಾನು ಆವಾಗಲೇ ಹೇಳಿದಾಗ 4-5 ಸಮಾರಂಭಗಳು ಈ ಥರದ್ದು ಆಗಿದ್ದಂಥದ್ದಿದೆ. ಆಗಿದ್ದಂಥದ್ದಿದ್ದಾಗ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಯಾವಾಗ ಯಾವ ಜಾಗದಲ್ಲಿ ಕ್ರಮ ತಗೊಳ್ತು, ಮತ್ತೆ ಯಾವ ಜಾಗದಲ್ಲಿ ಪರ್ಮಿಷನ್ಸ್ ತಗೊಳ್ತು ಅಂತ ಒಂದು. ಆಮೇಲೆ ಪ್ರತಿ ಸತಿನೂ ಆ ತರ ಮೀಟಿಂಗ್ ನಲ್ಲಿ ಇರ್ಬೇಕಾದಾಗ ಅದು ಭಾವೋದ್ವೇಗದ ಭಾಷಣಗಳು, ಯಾರ್ದು ನಾಯಕ ನಟಂದು ಭಾವೋದ್ವೇಗದ ಅಂದಾಗ ಇವತ್ತು ಅವ್ರು ಹೇಳ್ತಾರೆ, ನನ್ನ ಜೊತೆ ನೀವು ಏನಾದ್ರೂ ಇದ್ರೆ ನನ್ನ ಜೊತೆ ಇದ್ ಮಾಡಿ, ನಾನು ಸೆಣಸಿ, ಆದ್ರೆ ಜನ ಜೊತೆ ಬೇಡ ಅಂತ. ಅಂದ್ರೆ ಏನು, ಸರ್ಕಾರಕ್ಕಿದ್ದು ಜನರನ್ನ ಮನ್ಸಾಗ ನಾಯಕನ ಮನ್ಸೋದ ಅನ್ನೋದು ಸಸ್ಪಿಷನ್ಸ್. ಇದು ಟೆಕ್ನಿಕಾಲಿಟಿ ಸರ್. ರಾಜಕೀಯ ಬೆಳೆ ಬೇಯಬೇಕು. ನೀವು ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ನಾವು ತನಿಖೆ ಮಾಡ್ದಂಗೆ, ರಿಪೋರ್ಟ್ ಕೊಟ್ಟಂಗೆ, ಯಾರನ್ನೋ ಒಬ್ಬನ ಒನ್ ಆರ್ ದಿ ಅದರ್ ಬ್ಲೇಮ್ ಮಾಡ್ದಂಗೆ, ಒಟ್ಟು ಪೊಲಿಟಿಕಲಿ ನಿಮಗೂ ಒಂದಲ್ಲಿ ವೇದಿಕೆ ಆಗ್ಬೇಕು ಅಂತ. ಯಾವುದೋ ಸಾವಿನಿಂದ ರಾಜಕೀಯ ಮಾಡುವಂತದ್ದಲ್ಲ ಸರ್. ನಾವು ಈ ತರದ್ದು 100 ಕಾರ್ಯಕ್ರಮ ಅಲ್ಲಿ ಮಾಡಿದೀವಿ, ಆ ತರದ್ದು ಯಾವ್ದು ಆಗಿಲ್ವಲ್ಲ ಸರ್. ಇನ್ನೊಂದು ಇದ್ರಲ್ಲಿ ಏನಂತಂದ್ರೆ, ಇಟ್ ಈಸ್ ಅ ಒನ್ ಮ್ಯಾನ್ ಆರ್ಮಿ. ಅಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ಸ್ ಆಗ್ಬೋದು, ಸಂಘಟನೆ ಆಗ್ಬೋದು, ಯಾರು ಅದನ್ನ ಜವಾಬ್ದಾರಿ ವಹಿಸ್ಕೊಂತಾರೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಪೊಲೀಸ್ ಅವ್ರ ಜೊತೆ ಯಾರು ಕೋಆರ್ಡಿನೇಟ್ ಮಾಡ್ತಾರೆ, ಈಗ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಇದೇ ಟಿವಿಕೆ ಲೋಕಲ್ ಲೀಡರು ಈ ಸಾವುಗಳನ್ನು ನೋಡಿ ಒಂಥರ ಮನನೊಂದು ಸೂಸೈಡ್ ಮಾಡ್ಕೊಂಡ್ರು. ಅದಕ್ಕೆ ಸರ್ ಸಂಘಟನೆ ಇಲ್ಲ, ಒನ್ ಮ್ಯಾನ್ ಆರ್ಮಿ ತಗೊಂಡು ನೀನು ರಾಜ್ಯ ಕಟ್ಟಕ್ಕೆ ಹೋಗ್ತೀನಿ ನೀನು. ದಟ್ ಇಸ್ ಅ ಫೂಲಿಶ್ನೆಸ್. ದಟ್ ಇಸ್ ದ ಫೂಲಿಶ್ನೆಸ್ ಆಫ್ ವಿಜಯ್. ಅದೇ ನಾ ಹೇಳ್ತಾ ಇರೋಂಥದ್ದು. ನೀವು ಹೇಳಿದ್ರಲ್ಲ ಪೆದ್ದುತನ ಅಂತ, ಇಟ್ಸ್ ಅ ಫೂಲಿಶ್ನೆಸ್ ಅದು. ಕಶ್ಯಪ್ ಈಗ ಈ ಪಾರ್ಟಿಯವರು ಬಂದು ಈಗ ರಿಪೋರ್ಟ್ ಕೊಡ್ತಾರೆ. ಈಗ ಅವರು 9 ಜನ ಎಂಪಿಗಳನ್ನ ಸೇರಿಸ್ಕೊಂಡು SP ಸೂರ್ಯ ಅವರು ಇವರು ಒಂದಷ್ಟು ಜನ, ಅನುರಾಗ್ ಠಾಕೂರ್ ಎಲ್ಲ ಇವ್ರು ನೇಮಕ ಮಾಡ್ಕೊಂಡಿದ್ದಾರಲ್ಲ, ಬರ್ತಾರೆ. ನಿಮ್ದು ಯಾವ ಕಮಿಟಿ ಹೋಗ್ತಾ ಇಲ್ವಾ ನೀವು? ನಿಮ್ಮ ಕಡೆಯಿಂದ IOಗಳು, ಇನ್ವೆಸ್ಟಿಗೇಷನ್ ಆಫೀಸರ್ಸ್? ನೋಡಿ, ನಾವು ತಮಿಳ್ನಾಡಲ್ಲಿ ಗೌರ್ಮೆಂಟ್ಗೆ ಔಟ್ಸೈಡ್ ಸಪೋರ್ಟ್ ಕೊಟ್ಟಿದ್ದೀವಿ. ಔಟ್ಸೈಡ್ ಸಪೋರ್ಟ್ ಕೊಟ್ಟಿದ್ದೀವಿ. ಅಲ್ಲಿ ಜಡ್ಜು ಅವರು ತನಿಖೆ ಮಾಡ್ತಿದ್ದಾರೆ. ತನಿಖೆ ಹೊರಬಂದ ನಂತರ ಅದ್ರ ಮೇಲೆ ನಾವು ಕಮೆಂಟ್ ಮಾಡ್ತೀವಿ. ನಾವು ನಮಗೆ ಅಲ್ಲಿ ಲೋಕಲ್ ಪೊಲೀಸ್ ಅವರು, ಜಡ್ಜ್ ಅವರು ತನಿಖೆ ಮಾಡಲಿ, ತನಿಖೆ ಮಾಡಾದ್ಮೇಲೆ ನಾವು ಕಮೆಂಟ್ ಮಾಡ್ತೀವಿ. ಇವಾಗ ನೊಂದಿರೋರ ಜೊತೆ ಇದು ಏನಪ್ಪ, ಯಾರು ಅಸುನೀಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಏನೇನು ಸಹಾಯ ಮಾಡಬೇಕು ಎಲ್ಲ ಮಾಡುತ್ತೆ. ಬಟ್ ಏನೇನು ಮಾಡ್ತಾ ಇದ್ದೀರಿ ನೀವು? ಏನೇನು ಸಹಾಯ ಮಾಡಿದ್ದೀರಿ? ನೋಡಿ, ಸಹಾಯ ಅನ್ನೋದನ್ನ ನಾವು ಲೋಕಲ್ ಗೌರ್ಮೆಂಟ್ಗೆ, DMK ಗೌರ್ಮೆಂಟ್ ಕೇಳ್ಬಿಟ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಕಾಂಪನ್ಸೇಷನ್ ಕೊಡಿಸ್ತೀವಿ. ಅದನ್ನು ಮಾಡ್ಬೋದು. ನಾವು ಹೋಗಿರೋ ಜೀವನ ವಾಪಸ್ ಕೊಡ್ಸೋಕ್ಕಾಗಲ್ಲ. ಇಂಥ ಘಟನೆಗಳನ್ನು ಮರುಕಳಿಸಬಾರದು. ಯಾವುದೇ ರಾಜ್ಯ ಆಗಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು.
ಆಯೋಜಕರು ಶುಡ್ ಬಿ ಬ್ಲೇಮ್. ಆಯೋಜಕರು ಬ್ಲೇಮ್ ಮಾಡಬೇಕು. ಏನಕ್ಕೆ ಅಂದರೆ ಒಂದು ಕನಿಷ್ಠ ಪಕ್ಷ ಒಂದು ನೀರಿನ ಬಾಟ್ಲು ವ್ಯವಸ್ಥೆ ಮಾಡದಿರೋ ಅಷ್ಟು ಒಂದು ಫಂಕ್ಷನ್ ಆರ್ಗನೈಸ್ ಮಾಡೋಕ್ಕಾಗತ್ತಾ? ಒಂದು ಕಡೆ ಪಕ್ಷ ನೀರಿನ ಬಾಟ್ಲು ಒಂದು ವಾಟರ್ ಟ್ಯಾಂಕರು, ಆ್ಯಂಬುಲೆನ್ಸು ಆರ್ಗನೈಸ್ ಇಡೋಷ್ಟು ಇದು ದುಡ್ಡಿಲ್ಲ ವಿಜಯ್ ಹತ್ರ. ಅಂಕಲ್ಲು ಆಂಟಿ ಅಂತ ಏನೇನೋ ಫಿಲಮಿ ಡೈಲಾಗ್ ಹೊಡಿತಾರೆ. ಸೈದ್ಧಾಂತಿಕವಾಗಿ ಬದ್ಧತೆ ಇಲ್ಲ. ಏನೋ ನಾನು ಇದು ಪ್ಯಾರಾಚೂಟ್ ಇಟ್ಕೊಂಡು ಲ್ಯಾಂಡ್ ಆಗಿಬಿಟ್ಟು ಜನರನ್ನ ಏನೋ ಮಂಕ್ ಪೂಜೆ ಏರಿಸ್ಬಿಟ್ಟು ನಾನೇನೋ ಚೇಂಜ್ ಮಾಡ್ತೀನಿ ಇನ್ನೋ ಬಂದ್ಬಿಟ್ಟಿದ್ದಾರೆ. ಮಾಡಲಿ, ಬಟ್ ಅದಿದ್ದೇ ಆದ ಒಂದು ರೀತಿ ರಿವಾಜು ಇದೆ. ಸೈದ್ಧಾಂತಿಕವಾಗಿ ಬದ್ಧತೆ ಇರಬೇಕು. ಲೋಕಲಲ್ಲಿ ಕೇಡರ್ಸ್ ಇರಬೇಕು. ಲೋಕಲಲ್ಲಿ ಸಂಘಟನೆ ಇರಬೇಕು. ಸಂಘಟನೆಯವ್ರನ್ನ ಜೊತೆಗೂಡಿ ಕೆಲಸ ಮಾಡಬೇಕು, ಪಕ್ಷ ಕಟ್ಟಬೇಕು ಹೊರತು ನಾನೇನೋ ಮೇಲ್ಗಡೆಯಿಂದ ಬರ್ತೀನಿ. ಇನ್ಮೇಲೆ ಯಾವುದೇ ರಾಜ್ಯದಲ್ಲಿ ಏನೇ ಫಂಕ್ಷನ್ ನಡೀಲಿ, ಏನೇ ರ್ಯಾಲಿ ನಡೀಲಿ, ಅದರಲ್ಲಿ ಏನೇ ತೊಂದರೆಗಳಾದರೂ ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಸರ್ಕಾರ ಇದ್ರೂ ಆಯೋಜಕರಿಗೆ ಬಿಟ್ಟುಬಿಟ್ಟು ಉಳಿದವರೆಲ್ಲರೂ ಸೇಫ್ ಅಂತಾನ? ಆಯೋಜಕರದೇ ಸರಿ ಇಲ್ಲ. ಅವರು ಹೇಳಿದ 10,000 ಜನ ಜಾಸ್ತಿ ಜನ ಬಂದ್ಬಿಟ್ರು. ಅಲ್ಲಾರ ಬಾಬಾ ಅವನು ಯಾರೋ ಬಾಬಾ ನಡ್ಕೊಂಡು ಹೋದ, ಅವ್ನ ಕಾಲು ಧೂಳು ಮುಟ್ಬಿಡ್ತೀವಿ, ಕಾರ್ ಚಕ್ರ ಹರಿದಿದೆ, ಆ ಚಕ್ರಗಳ ಧೂಳನ್ನು ಹಣೆಗೆ ಮೆತ್ಕೊಂಡ್ಬಿಡ್ತೀವಿ ಅಂತ ಜನ ನುಗ್ಗಿದ್ರಪ್ಪ. ಅವ್ರು ಹೇಳ್ದ, ನಾನೇನಿಲ್ಲ ಸ್ವಾಮಿ, ನಾನು ಅಂದ್ಕೊಂಡಿದ್ದು 5,000 ಜನ, 20,000 ಜನ, 2 ಲಕ್ಷ ಜನ, 2 ಲಕ್ಷ ಜನ ಬಂದುಬಿಟ್ರು ಅಂತ ಬಾಬಾ ಹೇಳ್ದ. ನೋಡಿ ಬಾಬಾ ಹಾಕ್ಬಿಟ್ಟು ನೋಡಿ, ಇವಾಗ ಲೋಕಲ್ ಪೊಲೀಸವರು ಏನು ಮಾಡಿದ್ದಾರೆ, ಏನಾಗಬೇಕಾಗಿತ್ತು ಅನ್ನೋ ತನಿಖೆ ಹಂತದಲ್ಲಿದೆ. ತನಿಖೆ ಮಾಡಲಿ, ವರದಿ ಬಂತರ ನಂತರ ಮಾತಾಡಲ್ಲ. ಬಿಜೆಪಿ ಅವ್ರು ನೀವಾಗ ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ಗಳು ಕೊಡ್ತಾರ? ನೋಡಿ, ಅವ್ರಿಗೆ ತನಗೇನು ಬೇಕೋ ಅದನ್ನು ಕೊಡ್ತಾರ? ಇಲ್ಲ ನ್ಯಾಯಾಧೀಶರನ್ನ ಮೀರಿ, ಅಲ್ಲಿ ಲೋಕಲ್ ಪೊಲೀಸ್ ವ್ಯವಸ್ಥೆಯನ್ನು ಮೀರಿ ಇವ್ರದ್ದೊಂದು ವರದಿ ಬರುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ ಇದನ್ನ. ಕಶ್ಯಪ್, ಇವಾಗ BJP MP ಗಳು ನೀವೇ ಹೇಳ್ದಂಗೆ ಅಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇಲ್ಲ. ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್. ಅದನ್ನೇ ಕೇಳೋದು. ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇರಬೇಕು. ಒಬ್ಬ ಕಲ್ಲು ತೂರಾಟ ಆಯ್ತು, ಅಲ್ಲ ಒಬ್ರು ನಿವೃತ್ತ ಜಡ್ಜ್ ಇರಬೇಕು, ನಿವೃತ್ತ ಪೊಲೀಸ್ ಅಧಿಕಾರಿ ಇರಬೇಕು, ನಿವೃತ್ತ ಫಾರೆನ್ಸಿಕ್ ಸೈನ್ಸ್ ಅಧಿಕಾರಿ. ಹಾಗಾಗಿ ಇವರ ತಂಡ ಇದ್ದಿ ಈ ತರ ಪ್ರಕರಣದಲ್ಲಿ ಅವ್ರು ತನಿಖೆ ಮಾಡಿದ್ರೆ ಅವ್ರೇನಾರು ಒಂದು ರಿಪೋರ್ಟ್ ಕೊಟ್ಟರೆ. ಪಾಟೀಲ್ ಯಾರು ಇಲ್ವಾ ಇವರು? ನೋಡಿ, ಇವಾಗ ಲೋಕಲ್ ಗೌರ್ಮೆಂಟ್ ಒಂದು ಜಡ್ಜ್ ಕೇಳಿ, ನಿವೃತ್ತ ಜಡ್ಜ್ ಕೇಳಿ ತನಿಖೆ ಮಾಡಿಸಿದೆ. ತನಿಖೆ ಆದ್ಮೇಲೆ ನಾವು ಮಾತಾಡಬೇಕು. ಜಂಪ್ ಮಾಡೋದು ಅವಶ್ಯಕತೆ ಇಲ್ಲ. ಆ ತಂಡದಲ್ಲಿ ರಿಪೋರ್ಟ್ ಕೊಟ್ಬಿಟ್ಟು ಮಾತುಗೆ ಮುಂಚೆ ಅವ್ರ ಪಾರ್ಟಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಶುರು ಆಗ್ಬಿಡುತ್ತೆ. ಏನಕ್ಕೆ ಅಂತ ಅಂದ್ರೆ ಮುಂದಿನ ವರ್ಷ ಅಲ್ಲಿ ಎಲೆಕ್ಷನ್ ಇದೆ. ಮುಂದಿನ ವರ್ಷ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ. ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ, ಏನು ನಾವು ಇದರಲ್ಲಿ ಕಡ್ಡಿ ಅಲ್ಲಾಡಿಸ್ಬೇಕು, ನಾವು ಹೆಂಗೆ ಜನರನ್ನ ಮರಳು ಮಾಡಬೇಕು ಅಂತ ಏನೋ ಒಂದು ಹೋಗಿದ್ದಾರೆ. ಹೋಗ್ಲಿ, ಜನರಿಗೆ ಸಾಂತ್ವನ ಹೇಳಿ ಬರ್ಲಿ. ಸೊ ನೀವು DMK ಜೊತೆನಲ್ಲಿ, ಆ ಕಡೆ ಅಣ್ಣಾಮಲೈ ವಿಜಯ್ ಜೊತೆನಲ್ಲಿ, ಈ ತರನ ಇದು? ನೋಡಿ, ಇವಾಗ ಆಯೋಜಕರು ರಮಾಕಾಂತ್ ಅವರೇ, ಆಬ್ವಿಯಸ್ಲಿ ವಿಜಯ್ ಈ ಕೃತ್ಯಕ್ಕೆ ನೇರವಾಗಿ FIR ಯಾಕೆ ಮಾಡಲಿಲ್ಲ DMK ಅವರು? ವಿಜಯ್ ಮೇಲೆ FIR ಯಾಕೆ ಆಗಲಿಲ್ಲ? ವಿಜಯ್ ಹೆಸರು ನೋಡಿ, ಇವಾಗ ಯಾರು ಇದು ಏನಪ್ಪ ರ್ಯಾಲಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಮೇಲೆ FIR ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಮುಖ್ಯಮಂತ್ರಿನೋ DCM ಬರ್ತಾರೆ. ನಾನು ಒಬ್ಬ ಲೋಕಲ್ ಕಾಂಗ್ರೆಸ್ ವರ್ಕರು, ಬ್ಲಾಕ್ ಪ್ರೆಸಿಡೆಂಟು, ವಾರ್ಡ್ ಪ್ರೆಸಿಡೆಂಟು ಒಂದು ಅಪ್ಲಿಕೇಶನ್ ಕೊಡ್ತೀನಿ. ನಾನು ನನ್ನ ಹೆಸರು ಕೊಡ್ತೀನಿ. ಅದು ಕಾನೂನು ಇರೋದೇ ಹಂಗೆ, ಎಲ್ಲನೂ ಇರೋದಂಗೆ. ಅವ್ರ ಮೇಲೆ FIR ಆಗ್ತಾರೆ. ವಿಜಯ್ ಏನು ಮಾತಾಡಿದ್ರು? ವಿಜಯ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಸುಮಾರು ದಿನಗಳಾದಮೇಲೆ ಇವತ್ತಷ್ಟೇ ವಿಜಯ್ ಆಚೆ ಬಂದು TVK ಪಕ್ಷದ ಮುಖ್ಯಸ್ಥ ಮಾತಾಡೋದು. ಏನು ಮಾತಾಡೋದು ಒಂಥರ ನೋಡ್ತಾ ಬರೋಣ ನಾವು. ಮೊದಲಿಗೆ ವಿಜಯ್ ಮಾತಾಡಿದ್ದು ನೋಡೋಣ ನಾವು ಇದೀಗ. அனைவருக்கும் வணக்கம். என் லைஃப்பில் இந்த மாதிரி ஒரு பெயின்ஃபுல்லான ஒரு சுச்சுவேஷனை நான் ஃபேஸ் பண்ணதே கிடையாது. மனசு முழுக்க வலி மட்டும்தான். இந்த சுற்றுப்பயணத்தில் என்னென்ன மக்கள் பார்க்க வராங்க, அதுக்கு ஒரே ஒரு காரணம் தான் அவங்க என் மேலே வச்சிருக்கிற அன்பும் பாசம். அந்த அன்புக்கும் பாசத்துக்கும் நான் எப்பவும் கடமைப்பட்டிருக்கிறேன். அதனால தான் இந்த சுற்றுப்பயணத்தில் மற்ற எல்லா விஷயங்களையும் தாண்டி மக்களுடைய சேஃப்டி, அதில் எந்த காம்ப்ரமைஸும் பண்ணிடக்கூடாதுன்றதுக்காக தான் அது என் மனசில் ரொம்ப ஆழமாக இருக்கும் அந்த எண்ணம். அதனால தான் இந்த அரசியல் காரணங்கள் எல்லாத்தையும் தவிர்த்துட்டு ஒதுக்கி வச்சுட்டு மக்களுடைய சேஃப்டி மட்டும் மைண்டில் வச்சுக்கிட்டு அதுக்கான இடங்களை சூஸ் பண்ணுறது, அதுக்கான இடங்களை பார்த்து பெர்மிஷன் கேட்குறது.
ನನ್ನ ಮೇಲಿದ್ದಂಥ ಪ್ರೀತಿ ಪಾಶ ಈ ಕಾರಣದಿಂದ ಜನ ಬಂದಿದ್ದರು. ನಾನು ಈ ಒಂದು ನೋವಿನಿಂದ ಇನ್ನೂ ಕೂಡ ಆಚೆ ಬಂದಿಲ್ಲ. ಇಲ್ಲಿ ಏನೇನು ಜನಗಳೆಲ್ಲ ಸತ್ತರೋ ನನ್ನ ಜೀವನದಲ್ಲೇ ಇಷ್ಟು ಆಘಾತ ನನಗೆ ಯಾವತ್ತೂ ಆಗಿರಲಿಲ್ಲ ಅಂತ ಹೇಳಿ ವಿಜಯಲ್ಲಿ ಮಾತಾಡ್ತಿರೋದು. ಲೋಕೇಶ್ವರ್ ಸರ್, ಈಗ ಈ ಇಡೀ ವಿಚಾರಗಳಲ್ಲಿ ಇಂಥ ಫಸ್ಟ್ ಆಫ್ ಆಲ್ ಹೇಳಿ ಕೇಳಿ ಹೊಸ ರಾಜಕೀಯ ಪಕ್ಷ ತುಂಬ ಜನ ಬಂದುಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಏನೋ ಒಂದು ದುರ್ಘಟನೆ ನಡೆದು ಹೋಗಲಿ ಎನ್ನುವಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ವೀಕ್ ಆಗಿಬಿಡುತ್ತಾ, ಅಥವಾ ಎಲ್ಲವನ್ನೂ ಆರ್ಗನೈಸರ್ ಅಂತ ಹೇಳಿ ಅವ್ರ ಮೇಲೆ ಹಾಕೋದು ಸರಿನಾ? ಎರಡನೇ ಭಾಗ, ಒಬ್ಬ ಆರ್ಗನೈಸರ್ ಯಾರೇ ಸಂಘಟಕ ಆಗಿರಲಿ, ಇಂಥ ಕರೂರಿನ ರೋಡಲ್ಲಿ ನಿಮ್ಮ ವಿಜಯ್ ರ್ಯಾಲಿ ಬರ್ತಾರೆ ಅಂದಾಗ ಅದನ್ನು ತಿರಸ್ಕರಿಸ್ತಕ್ಕಂಥ ಎಲ್ಲ ಒಂದು ಹಕ್ಕು ಪೊಲೀಸರಿಗಿರುತ್ತೆ, ಸ್ಥಳೀಯ ವ್ಯವಸ್ಥೆಗಿರುತ್ತೆ. ಆಗಲ್ಲಪ್ಪ, ಇಲ್ಲಿ ಕೊಡೋಕ್ಕಾಗಲ್ಲ, ಡೇಂಜರಸ್ ಇದೆ, ತುಂಬ ಒಂದು ಸಣ್ಣ ರಸ್ತೆ, ಹಿಂದೆ ಆಗದಂಥ ವಿಜಯ್ ರ್ಯಾಲಿಗಳು ನೋಡಿದ್ದೀವಿ, ಲಕ್ಷಾಂತರ ಜನ ಸೇರುವಂಥ ರ್ಯಾಲಿ, ಇಲ್ಲಿ ಸೇರಿಬಿಟ್ರೆ ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ತಾರೆ, ಇದು ನಿರಾಕರಿಸಬಹುದಾಗಿತ್ತಲ್ವೇ? ಒಂದು ಸಂಭವನೀಯ ದುರಂತವನ್ನು ತಪ್ಪಿಸಬಹುದಾಗಿತ್ತಲ್ವಾ ಅಂತ ಲೋಕೇಶ್ವರ್ ಸರ್? ಇಲ್ಲ, ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಆ ತರದ ಪ್ಲೇಸ್ ಅಲ್ಲಿ ಎಂಟ್ರಿ ಎಕ್ಸಿಟ್ ಗಳು ಎಷ್ಟಿದೆ ಅನ್ನೋದು ಅಸೆಸ್ಮೆಂಟ್ ಇರ್ಬೇಕು ಲೋಕಲ್ ಪೊಲೀಸ್ ರಿಪೋರ್ಟ್ ಕೊಡೋದಕ್ ಬದಲು. ಮತ್ತೆ ಎಷ್ಟ್ ಜನ ಸೇರಿದ್ರೆ ಅಲ್ಲಿ ಮ್ಯಾನೇಜ್ ಮಾಡಬಹುದು, ಅಡಿಷನ್ ಆದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಪ್ಲಾನಿಂಗ್ ಇರ್ಬೇಕಾಗುತ್ತೆ. ಮತ್ತೆ ಯಾರು ಆರ್ಗನೈಸರ್ ಇದಾರೆ ದೂರಾಲೋಚನೆಯನ್ನು ಮಾಡ್ಕೋಬೇಕು ಅವರು. ಯಾರಾದ್ರೂ ಅದು ಸಂಜೆ ಹೊತ್ತು ಕಾರ್ಯಕ್ರಮಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಕ್ಸಿಡೆಂಟಲ್ ಆಗು ನಡಿಬಹುದು, ಇಂಟೆನ್ಷನಲ್ ಆಗು ಮಾಡಬಹುದು. ಆ ಕಾರಣಕ್ಕೆ ಇವ್ರ ಪ್ರಿಪರೇಷನ್ ಇರ್ಬೇಕು. ಲೈಟಿಂಗ್ ಇವ್ರದೇ ಆದ ವ್ಯವಸ್ಥೆಗಳನ್ನ ನೈಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೋದ್ರೆ ಏನ್ ಮಾಡ್ಬೇಕು, ಸ್ವಂತ ಅವರವೇ ಜನರೇಟರ್ಸ್ ಗಳಲ್ಲಿ ಎಲೆಕ್ಟ್ರಿಸಿಟಿನ ಮೊಬಿಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇವೆಲ್ಲ ಮಾಡ್ಬೇಕಾಗುತ್ತೆ. ಇದೆಲ್ಲ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡೋದು ಮತ್ತೆ ಅಡ್ಮಿನಿಸ್ಟ್ರೇಷನ್ ಇದು ವರ್ಕ್. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತು, ಅಡ್ಮಿನಿಸ್ಟ್ರೇಷನ್ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ ಇದಕ್ಕೆ. ಫಸ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರ ಜವಾಬ್ದಾರಿ ಐತೆ, ಕೊಡಬಾರ್ದಿತ್ತು, ಕೊಟ್ಟ ಮೇಲೆ ಜವಾಬ್ದಾರಿ ಇತ್ತು. ಲೋಕೇಶ್ವರ್ ಸರ್, ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲದೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಮೇಲಿರ್ತಕ್ಕಂಥವ್ರು, ಕೇಂದ್ರ ಸರ್ಕಾರ ಸಂಸ್ಥೆಗಳು ಅವರಲ್ಲದೆ ಇನ್ಯಾರಾದ್ರೂ ಬಂದು ಸತ್ಯ ಶೋಧನೆ ಮಾಡ್ತಾ ಇದ್ದೀನಿ ನಾನು ಲೋಕೇಶ್ವರ್ ಅವರೇ, ನನಗೆ ಮಾಹಿತಿಗಳು ಬೇಕು, ಏನು ನಡೀತು ನನಗೆ ಹೇಳಿ ಎಂದಾಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದಕ್ಕೆ? ಅಲ್ಲಿ ನಿಮ್ಗೆ ಇಲ್ಲ ಇದ್ರಲ್ಲಿ ನಿಮ್ಗೊಂದು ಮಾಹಿತಿ ಇದೆಯೋ ಇಲ್ವೋ, ಈ ಸತ್ಯ ಶೋಧನಾ ತಂಡ 10 ಜನದಲ್ಲಿ ಒಬ್ರು ರಿಟೈರ್ಡ್ ಡಿಜಿ ಇದ್ದಾರೆ. ಓಕೆ, ಆಯ್ತು. ಒಬ್ರು ರಿಟೈರ್ಡ್ ಡಿಜಿನೂ ಇದ್ದಾರೆ. ಒಬ್ಬ MP ಆಗಿ ಮಾಹಿತಿಗಳನ್ನ, ಅವರು ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅದು, ಅವ್ರಿಗೆ ಒಬ್ಬ DC-ಗೆ ಅಥವಾ ಒಬ್ಬ SP-ಗೆ ಮಾಹಿತಿ ಕೇಳಿದ್ರೆ ಕೊಡ್ಲೇಬೇಕಾಗುತ್ತೆ. ಆ ಮಾಹಿತಿ ಒಂದ್ ಕಡೆ ಆಗುತ್ತೆ. ಮತ್ತೆ ಸಾರ್ವಜನಿಕರ ಮಾಹಿತಿಗಳು, ಅಲ್ಲಿ ಸ್ಪಾಟ್ ಹೋದಾಗ ಆ ಲೊಕೇಶನ್ಸ್ ನೋಡಿದಾಗ ಒಂದಷ್ಟು ವಿಚಾರ ಯಾತಕ್ಕೆ ಇದು ಮಾಡ್ತಾರೆ ಅಂದ್ರೆ, ನಾಳೆ ಇದು ಲೋಕಸಭೆಯಲ್ಲೋ ರಾಜ್ಯಸಭೆಯಲ್ಲೋ ಅವ್ರ ಅಸೆಂಬ್ಲಿಲೋ ಚರ್ಚೆ ಆಗ್ಬೇಕಾದ್ರೆ ಯಾರೋ ಒಂದು ಹೋಗಿ ಡೀಟೇಲ್ ಆಗಿ ವಿಚಾರಗಳನ್ನ ತಗೊಂಬಂದು ನಮಗ್ ಕೊಟ್ಟಿದ್ದಾರೆ, ಆ ಅಥೆಂಟಿಕೇಶನ್ ಮೇಲೆ ನಾವ್ ಇವತ್ತು ಮಾತಾಡ್ತಿದ್ವಿ ಅಂತ ನಾಳೆ ಅವರು ಹೇಳ್ಬೇಕಾಗತ್ತೆ ಲೀಡರ್ಸ್. ನಂದೊಂದು ಪ್ರಶ್ನೆ ಇದೆ ಸರ್, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಐ ಅಗ್ರಿ. ಈಗ ಮದ್ದೂರ್ಗೆ ಹೋದಂತ ತಂಡದಲ್ಲೂ ಕೂಡ ಭಾಸ್ಕರ ಅವರು ಇದ್ರು, ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರೆ, ಅದು ಬೇರೆ ವಿಚಾರ. ನಾನು ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ವಿಷಯದಲ್ಲಿ ಸಾರ್ವಜನಿಕವಾಗಿ ಹೇಳಲ್ಪಟ್ಟ ಮಾಹಿತಿಗಳು ಮಾತ್ರ ಇರ್ತವ, ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆಯೂ ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ತನಿಖೆ ಪೂರ್ಣ ಆಗುವವರೆಗೂ ಅವರೊಂದಿಗೆ ಮಾಹಿತಿ ಶೇರ್ ಮಾಡ್ಕೊಳ್ಬಹುದಾ ಅಂತ ನನ್ನ ಪಾಯಿಂಟ್ ಇಲ್ಲಿ. ಜನ ಮಾತಾಡ್ಬಿಡಿ, ಹೊಡೆದ್ರು, ಚಪ್ಪಲಿ ಹೊಡೆದ್ರು, ನುಗ್ಬಿಟ್ರು ಜನ, ಓಕೆ ಅಗ್ರಿ. ರಮಾಕಾಂತ್ ಅವ್ರು ಕೇಳೋದು ಟೆಕ್ನಿಕಲ್ ಆಗಿ ಏನ್ ಕೇಳ್ತಾರೆ, ಬಂದೋಬಸ್ತ್ ಸ್ಕೀಮ್ ಕೇಳ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ದು ಬಂದೋಬಸ್ತ್ ಸ್ಕೀಮ್ ಏನ್ ಮಾಡಿದ್ರಿ ಕೊಡಿ ಅಂತ ಕೇಳ್ತಾರೆ. ಅದನ್ನ ಕೊಡ್ಲೇಬೇಕಾಗುತ್ತೆ, ಅದೇನು ವಿಚಾರ ಅಲ್ಲ. ಮತ್ತೆ ಎಷ್ಟು ಕಡೆ CCTV ಕ್ಯಾಮ್ರಾಗಳು ಅರೇಂಜ್ ಮಾಡ್ಸಿದ್ರಿ, ಮತ್ತೆ ಬೇರೆ ಲೋಕಲ್ ಮೊಬೈಲೈಸಿಂಗ್ ಏನು ಮೊಬೈಲ್ ಕ್ಯಾಮ್ರಾಗಳು ಎಷ್ಟು ನೀವು ಸ್ಟಾಫ್ ಅಲ್ಲಿ ಅರೇಂಜ್ ಮಾಡಿದ್ರಿ, ಈ ತರದ್ದೆಲ್ಲ ವಿಚಾರ ಇರ್ತವೆ. ಅಂತವೆಲ್ಲ ಕೊಡ್ಲೇಬೇಕಾಗುತ್ತೆ ಅವರು. ಸರ್, ಈಗ ಇಲ್ಲಿ ಏನಾಗುತ್ತೆ, ನನ್ನ ಪಾಯಿಂಟ್ ಇಷ್ಟೇ ಸರ್, ಬಹಳ ಸರಳವಾಗಿದೆ. ಈಗ ಎಷ್ಟು ಜನ ಪೊಲೀಸರು ಹಾಕಿದ್ರಪ್ಪ? 500 ಜನ ಪೊಲೀಸರು ಹಾಕಿದ್ವಿ. CCTV ಹಾಕಿದ್ರಿ, 25 ಹಾಕಿದ್ವಿ ನಾವು. ಎಂಟ್ರಿಯಲ್ಲಿತ್ತು, ಎಕ್ಸಿಟಲ್ಲಿತ್ತು, ಆಯ್ತು. ಇಲ್ಲಿ ಗಾಡಿ ಎಷ್ಟೊತ್ತಿಗೆ ಬಂತು? 7 ಕಾಲಕ್ಕೆ ಬಂತು. ಇದೆಲ್ಲ ಓಕೆ ಸರ್. ಒಂದು ಘಟನೆಯ ಎಕ್ಸಾಕ್ಟ್ ತನಿಖೆಯ ವರದಿಯನ್ನ ಈ ಮಾಹಿತಿಗಳು ರಿಫ್ಲೆಕ್ಟ್ ಮಾಡಬಲ್ಲದಾ? ಅಲ್ಲ, ಅದರ ಜೊತೆಗೆ ಜನರ ವಿಚಾರಗಳು ಬೇಕಾದಷ್ಟು ಮಾಹಿತಿ ಕೊಡ್ತಾರೆ.
ಆ ಸಂದರ್ಭದಲ್ಲಿ ಚಪ್ಪಲಿಗಳು ಎಸೆದಂತ ಒಬ್ರು ಯಾರ್ ಮಾಡಕ್ ಹೋದ್ರು, ಯಾವ ಕಡೆಯಿಂದ ಚಪ್ಪಲಿ ಬಂತು, ಇನ್ನೊಂದು ಅಂತ ಒಂದು ವಿಚಾರಗಳು ತರ್ತಾರೆ. ಕರೆಂಟ್ ನ ಯಾವ ಟೈಮಿಗೆ ತೆಗೆದ್ರು, ಯಾವ ಟೈಮ್ ಆನ್ ಮಾಡಿದ್ರು, ಆಫ್ ಮಾಡಿದ್ರು, ಇಂಥವೆಲ್ಲ ಇವ್ರು ಕೊಡೋದ್ಕಿಂತ ಜನ ಚೆನ್ನಾಗ್ ಕೊಡ್ತಾರೆ. ಓಕೆ. ಈ ವಿಚಾರಗಳು ನಾಳೆ ಚರ್ಚೆಗೆ ತುಂಬಾ ಆಳವಾಗಿ ನಾಳಿನ ಹೋಗ್ತವೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಧಕ್ಕೆ ಬರುವಂತೆ, ಚ್ಯುತಿ ಬರುವಂತೆ, ಅದನ್ನು ಡಿವಿಯೇಟ್ ಮಾಡುವಂತೆ, ಅದಕ್ಕಿಂತ ಮುಂಚಿತವಾಗಿಯೇ XYZ ಪೊಲಿಟಿಕಲ್ ಪಾರ್ಟಿಗಳ ಕಡೆಯಿಂದ ಒಂದು ರಿಪೋರ್ಟ್ ಬಂದರೆ ಅದು ಜನಗಳಲ್ಲಿ ಗೊಂದಲ ಮೂಡಿಸಲ್ಲ ಲೋಕೇಶ್ವರ್ ಸರ್? ಅಲ್ಲ, ಗೊಂದಲ ಮೂಡ್ಸೋದು ಏನೇ ಇದ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಸಬ್ಮಿಟಿಂಗ್ ಟು ದಿ ಕೋರ್ಟ್ ಇದೆಯಲ್ಲ, ಅದಕ್ಕೇನೆ ಎವಿಡೆಂಟ್ ಆಗುತ್ತೆ. ಬಿಟ್ರೆ ಇದೆಲ್ಲದು ನನ್ನ ಪಾಯಿಂಟ್ ಇದ್ದಿದೆ ಇಷ್ಟು ಸರ್. ವಿಚಾರಕ್ಕೆ ಇರುತ್ತೆ. ನನ್ನ ಪಾಯಿಂಟ್ ಇದ್ದಿದೆ ಇಷ್ಟು. ಎರಡು ಮಾತಿಲ್ಲ ಅದ್ರಲ್ಲಿ. ಈ ಕೋರ್ಟ್ಗೆ ಏನ್ ಕೊಡ್ತಾರೆ ಪೊಲೀಸ್ ಅಥಾರಿಟೀಸ್, ಅದೇ ಕನ್ಸಿಡರ್ ಆಗೋದು. ಇಲ್ಲಿ ಚರ್ಚೆ ಆಗ್ಬೇಕಲ್ಲ. ನಿಮ್ಗೆ ವಿಚಾರ ಹೇಳೋದಕ್ಕೆ ಲೋಕಸಭೆಯಲ್ಲಿ ಇರ್ಲಿ, ರಾಜ್ಯಸಭೆಯಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಅಲ್ಲಿ ಮಾತಾಡಕ್ಕೆ ನಿಮ್ಗೆ ಅಥೆಂಟಿಕೇಶನ್ಗೋಸ್ಕರ ಈ ಸತ್ಯಶೋಧ ಕಮಿಟಿಗಳು ಆಗೋದು. ಯಾವ್ದೇ ಪಾರ್ಟಿಯವರಾಗ್ಲಿ ಅದು ಅವ್ರವ್ರ ನೇರಕ್ಕೆ ಮಾಡ್ತಾರೆ ಅಂತ ನೀವು ಮಾತಾಡೋದು ಸಹಜವಾಗಿ ಮಾತಾಡ್ತೀವಿ. ಫೈನ್. ನಾನು ಇದೀಗ ಎದುವರು ನಿಮ್ಮನ್ನು ಕೇಳ್ತೀನಿ. ಇಂಥ ವಿಚಾರಗಳಲ್ಲಿ ತಮಿಳುನಾಡಿನ ವಿಚಾರದಲ್ಲಿ, ಇಂಥ ಘಟನೆ ವಿಚಾರದಲ್ಲಿ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಸರ್? ಸರ್, ನಮ್ಮ ಪಾರ್ಟಿ ಸ್ಟ್ಯಾಂಡ್ ಒಂದು ಏನಂತಂದರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಫೇಲಿಯರ್ ಆಗಿದೆ ಒಂದು. ಎರಡನೇದು ಬಂದ್ಬಿಟ್ಟು ಏನು ಅಡಿಕ್ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಬಗ್ಗೆ, ಅದು ಮಾಡಿಲ್ಲ. ಮೂರನೇದೇನು ಅಂತಂದರೆ, ಅಲ್ಲಿ ಯಾವುದೇ ಆದಂಥ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟೀಸ್ ಅವ್ರು ಈ ಥರ ಪೊಲಿಟಿಕಲ್ ರ್ಯಾಲೀಸ್ ಮಾಡಬೇಕಾದಾಗ ಅದು ದ್ವೇಷದ ಭಾವನೆಯಿಂದನೋ, ಇಲ್ಲ ಆ ಕಾರ್ಯಕ್ರಮ ಸರಿ ಆಗ್ಬಾರ್ದು ಅಂತನೋ, ಇಲ್ಲ ಸೆಕ್ಯೂರಿಟಿ ಫೀಚರ್ಸ್ಗಳು ಕಮ್ಮಿ ಕೊಡುವಂಥದ್ರಿಂದನೋ ಮಾಡ್ತಾ ಇರುವಂಥದ್ದು ಹಲವಾರು ಉದಾಹರಣೆಗಳಿವೆ. ಇಲ್ಲೂ ಕೂಡ ಅದು ಎದ್ದು ಕಾಣಿಸ್ತಾ ಇರುವಂಥದ್ದು. ಸರ್ ಹೇಳಿದ ಥರನೇ ಎಷ್ಟೊಂದು ಲ್ಯಾಪ್ಸಸ್. ಯಾಕೆ ಶೋಧನಾ ಸಮಿತಿ ಅಂದರೆ, ವಾಟ್ ಆರ್ ದ ಲ್ಯಾಪ್ಸಸ್? ಆ ಲ್ಯಾಪ್ಸಸ್ ಸರ್ ಇವಾಗ ಕರ್ನಾಟಕದಲ್ಲಿ ಆಗಿದಂಥದ್ದನ್ನು ನೋಡಿದೀವಿ. ಅದಕ್ಕೆ ಸ್ಕೇಪ್ ಗೋಟ್ ಆಗಿ ಮಾಡಿದಂಥ ಕಮಿಷನರ್ ಅವ್ರನ್ನೆಲ್ಲ ಸ್ಕೇಪ್ ಗೋಟ್ ಮಾಡಿದಂಥದ್ದಾಯ್ತು. ಅದಾದ್ಮೇಲೆ ಮತ್ತೆ ಅವ್ರನ್ನ ವಾಪಸ್ ತಗೊಂಡಿದ್ದಂಥದ್ದಾಯ್ತು. ಹಂಗಂದ್ರೆ ಯಾರ್ದು ಜವಾಬ್ದಾರಿ ಇಲ್ಲಿ? ಓಕೆ. ಪರ್ಮಿಷನ್ಸ್ ಕೊಟ್ಟಿದ್ದಂಥ DPR ವಿಧಾನಸೌಧದಲ್ಲಿ ಕುಂತಿದ್ದಂಥವ್ರು ಸರ್ಕಾರದವರು ಬನ್ನಿ ಅಂತ ಕರೆದಿದ್ದಂಥದ್ದಾಯ್ತು. ಕೊನೆಗೆ ಸರ್ಕಾರ, ಆಳುವ ಸರ್ಕಾರ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಳ್ತು. ಹಂಗಂದ್ರೆ ಹೂ ಇಸ್ ಟು ಬ್ಲೇಮ್? ಜನ ಅವರೇ ಬಂದ್ಬಿಟ್ರು, ಅವ್ರವ್ರ ಕಾಲ ಮೇಲೆ ಅವ್ರವರೇ ಬಿದ್ದೋಗ್ಬಿಟ್ರು, ಅವ್ರವರೇ ಸದೋಗ್ಬಿಟ್ರು. ಪೊಲೀಸರು ಪಾಪ ಬಿದ್ದಿರೋರು ಯಾರಲ್ಲಿ ಅಳ್ದು ಇಳಿದಿದ್ರು ಪೊಲೀಸರು, ಅವ್ರ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಹೋದ್ರು. ಇಷ್ಟೇನಾ? ಇದಾಗಿದೆ ಹಂಗ ಅದ ಸರ್. ನಾನು ಹೇಳ್ತಾ ಇರೋದು, ತಿಪ್ಪೆ ಸಾರಿಸಿದಂಥದ್ದು ಕಣ್ಮುಂದೆ ಉದಾಹರಣೆ RCB ಕಣ್ಮುಂದೆ ಇದೆ. ಅದಲ್ಲಿ ಕಣ್ಮುಂದೆ ಇರಬೇಕಾದಾಗ ಲೋಕಲ್ ಗವರ್ಮೆಂಟ್ ಏನ್ ಮಾಡಿದ? ಲೋಕಲ್ ಗವರ್ಮೆಂಟ್ ಅದೇ ಮಾಡಿದಂಥದ್ದು. ಒನ್ ಮ್ಯಾನ್ ಕಮಿಷನ್ ಯಾರು ಜಗದೀಶನ್ ಅಂತ ಮಾಡಿದಂಥದ್ದು ಇದೇನೆ. ಏನ್ ಮಾಡ್ತಾರೆ? ಇಟ್ ಈಸ್ ಎಲ್ಲ ಆಯೋಜಕರು ಕೊರಟಿಗೆ ಏನ್ ಮಾಡಿದಂಥದ್ದು. RCB ಆಯೋಜಕರು ಯಾರು ಮಾಡಿದ್ರು? KCA ಮೇಲೆ, ಇಲ್ಲಿ ಬೆಂಗಳೂರಲ್ಲಿ RCB ಮೇಲೆ ಹೆಂಗೆ ಫಾಲ್ಟ್ ಮಾಡಿದ್ರು, ಅಲ್ಲೂ ಅಷ್ಟೇನೆ ಯಾವುದೋ ಒಂದು ಆಯೋಜಕರು ಮಾಡಿದ್ರೆ TVK ಮೇಲೆ ಬ್ಲೇಮ್ ಮಾಡ್ಬಿಟ್ಟು ಸರ್ಕಾರ ವಿ ಆರ್ ಕ್ಲೀನ್, ವಿ ಆರ್ ಡನ್ ಅವರ್ ಜಾಬ್ ಅಂತಾರೆ. ಇದು ಕ್ಲೀನ್ ಚಿಟ್ ಕೊಡುವಂಥದ್ದು. ಹೆಂಗ್ ಸಿದ್ದರಾಮಯ್ಯನವ್ರು ಇಲ್ಲಿ ಕ್ಲೀನ್ ಚಿಟ್ ಕೊಡ್ಕೊಂಡು ಬಿ ರಿಪೋರ್ಟ್ ಹಾಕೊಂಡು ಎಲ್ಲ ಬರ್ತಾ ಇದ್ರು, ಇಲ್ಲ ಹಂಗ್ ಮಾಡ್ತಾ ಇದ್ರು. ಆಫೀಸರ್ಗಳನ್ನ ಇಲ್ಲಿ ವಿಜಯ್ ಕೈಗೆ ರಕ್ತ ಮೆತ್ಕೊಂಡಿದ್ಯಾ ಇವಾಗ ಇದರಲ್ಲಿ, ಘಟನೆಯಲ್ಲಿ? ಸರ್, ವಿಜಯ್ ಕೈಗೆ ರಕ್ತ ಇದೆ, ಬ್ಲಡ್ ಮೆತ್ಕೊಂಡಿದೆ ಡೆಫಿನೆಟ್ ಆಗಿ ಸರ್. ಯಾಕಂದ್ರೆ ಒಂದು ಹೊಸ ರಾಜಕೀಯ ಪಕ್ಷವಾಗಿ ಬರಬೇಕಾದಾಗ ಡೆಫಿನೆಟ್ ಆಗಿ ಒಂದು ವಿಷನ್ ಇರಬೇಕಾಗತ್ತೆ. ಅದೊಂದು ಲಾಂಗ್ ಟರ್ಮ್ ವಿಷನ್. ತನ್ನ ಅಭಿಮಾನಿಗಳು ಬರ್ತಾ ಇರ್ಬೇಕಂದಾಗ, ನಿನಗೆ ಕಾಸು ಕೊಟ್ಟಿಟ್ಟು ಫಿಲಿಂ ನೋಡಿ ನಿನ್ನ ಈ ಎತ್ತರಕ್ಕೆ ಬೆಳೆಸಿದವ್ರಿಗೆ ಅವ್ರ ಬಗ್ಗೆ ನಿನ್ನ ಕಾಳಜಿ ಇರ್ಬೇಕಲ್ವಾ? ನೀನು ರಿಯಲ್ ಲೈಫ್ ಮತ್ತೆ ರೀಲ್ ಲೈಫ್ಗೂ ಎರಡಕ್ಕೂ ಕಂಪೇರ್ ಮಾಡೋದಂತದಾಗಲ್ಲ. ಅಲ್ಲಿ ರಿಯಲ್ ಲೈಫ್ ನಲ್ಲಿ ನೀನು ಡೈಲಾಗ್ ಹೊಡೆದ್ರೆ ಸೆಳ್ಳೆ ಹೊಡಿತಾರೆ, ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಅದೇ ಮಾಡಕ್ ಹೋದ್ರೆ ಪ್ರಾಣ ಹೋಗುತ್ತೆ. ಫೈನ್. ನಾನು ಇಲ್ಲಿ ಕಶ್ಯಪ್ ಒಂದೊಂದು ಪ್ರಶ್ನೆ ಇದೆ. ಇಲ್ಲಿ ನಟ, ಆತನ ಕಲೆ, ಆತನ ಡಾನ್ಸು, ಆತನ ಪರ್ಫಾರ್ಮೆನ್ಸು, ಒಂದು ಗೌರವ ಇಟ್ಕೊಳ್ಳೋಣ, ಪ್ರೀತಿ ಇಟ್ಕೊಳ್ಳೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ಜನಗಳೇ ಹಣ ಕೊಟ್ಟೇ ಅದನ್ನು ನೋಡಬೇಕು. ಫ್ರೀ ಏನಿಲ್ಲ, ಅದು ಮನೋರಂಜನೆ. ಇದರ ಆಚೆಗೆ ಇಷ್ಟೊಂದು ಅವ್ರನ್ನ ದೇವರು ಮಾಡಿ ಆರಾಧನೆ ಮಾಡುವ ಮಟ್ಟಿಗೆ ಈ ಥರ 3 ತಿಂಗಳ ಮಗು, 4 ತಿಂಗಳ ಮಗು, 1 ವರ್ಷನೂ ತುಂಬಿರದಿರ್ತಕ್ಕಂಥ ಮಕ್ಕಳನ್ನ ತೊಗೊಂಡು ಹೋಗಿ ಆ ಮಕ್ಕಳ ಬಲಿ ಹಾಕ್ಬಿಟ್ರಲ್ಲ, ಈ ಮಟ್ಟದ ಅತಿರೇಕಗಳು ಯಾಕೆ ಅಂತ ನೋಡಿ. ತಮಿಳುನಾಡಲ್ಲಿ ಇತಿಹಾಸ ಇದೆ. DMK ಪಕ್ಷ ಇರಬೇಕಾದ್ರೆ ನಮ್ಮ ಆ ಥರ ಒಂದು ಪ್ರೊಫೆಷನ್, ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಟ್ಟು ನಾನು ನಟಿಸ್ಬೇಕು. ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ, ಸಖತ್ತಾಗಿ ಡಾನ್ಸ್ ಮಾಡಿ ತಗೊಳ್ಳೋ ನೀನು, ಸಖತ್ತಾಗಿ ಹಾಡು ಹೇಳ್ತೇಕೊಳ ನೀನು, ಒಳ್ಳೆ ಹೀರೋ ಆಗ್ಬಿಡ್ತೀಕೊಂಡು ಹೇಳಿರ್ತಾನೆ. ಅವನು ಅದೇ ಫೀಲ್ಡಲ್ಲಿ ಬಂದಿರ್ತಾನೆ, ಒಂದು ಕಾಲಕ್ಕೆ ದೊಡ್ಡ ನಟ ಆಗ್ತಾನೆ, ಅವ್ನ ಪರ್ಫಾರ್ಮೆನ್ಸು ಇರುತ್ತೆ, ಶ್ರಮನೂ ಇರುತ್ತೆ, ಒಂದು ಹಂತಕ್ಕೆ ಬೆಳಿತಾನೆ. ಜನ ಅಕ್ಸೆಪ್ಟ್ ಮಾಡಿದ್ರು, ಕಲೆಗೆ ಒಂದು ಬೆಲೆ ಕೊಟ್ಟರು, ಮುಗೀತು. ಇದರ ಆಚೆಗೆ ಒಂದು ಪ್ರಾಣ ಲೆಕ್ಕಿಸ್ತೆ 41 ಜನ ಸತ್ತೋಗುವಂಥದ್ದು ಏನು ಅಂತ ನನ್ನ ಪಾಯಿಂಟ್. ನೋಡಿ, ಈ ಆ್ಯಕ್ಟರ್ಸ್ಗಳು ಬಂದಾಗ ಎಲ್ಲ ಕಡೆನೂ ಯಾವ ಭಾಗದಲ್ಲಿ ಹೋದ್ರೂ ಜನ ಸೇರ್ತಾರೆ. ಓಕೆ. ಅದು ಹೌ ಇಟ್ ಕನ್ವರ್ಟ್ ಇಂಟು ವೋಟ್ಸ್, ಹೌ ಇಟ್ ಕನ್ವರ್ಟ್ ಇಂಟು ಸೀಟ್ಸ್ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು. ನಾವು ಇವಾಗಲೇ ಅವರ ಎಲೆಕ್ಟ್ರಲ್ ಫ್ಯೂಚರ್ಸ್ನ ನಾವು ಇವಾಗ ಹೇಳೋಕ್ಕಾಗಲ್ಲ. ಲಕ್ಷಾಂತರ ಜನ ಸೇರಿದ್ರು,
ಮೋದಿ ಬಂದಾಗ ಬೆಂಗಳೂರಲ್ಲಿ ರ್ಯಾಲಿ ರೋಡ್ ಶೋ ಮಾಡಿದಾಗ ಲಕ್ಷಾಂತರ ಜನ ಸೇರಿದ್ರು ರೋಡಲ್ಲಿ. ಏನಾಯ್ತು ಜಯನಗರದಲ್ಲಿ, ಏನಾಯ್ತು ಬೇರ್ಬಾಗ್ದಲ್ಲಿ, ಏನಾಯ್ತು? ಅಟ್ ದಿ ಎಂಡ್ ಆಫ್ ದಿ ಡೇ ಆ ಜನ ಬಂದು ವೋಟ್ ಹಾಕ್ತಾರ, ಆ ಜನ ಬಂದು ವಿಜಯ್ ಕೈ ಹಿಡಿತಾರ, ಆ ಜನ ಬಂದು ವಿಜಯ್ನ ಎಲೆಕ್ಟ್ ಮಾಡಿ CM ಮಾಡ್ತಾರ? ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಇದು ಆಂಧ್ರ ಪ್ರದೇಶಲ್ಲೂ ಚಿರಂಜೀವಿ ಮಾಡಿದ್ರು, ಪಕ್ಷ ಸ್ಥಾಪನೆ ಮಾಡಿದ್ರು. ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡ್ಬಿಟ್ರು, ರಾಜಕೀಯನೇ ಬಿಟ್ಬಿಟ್ರು. ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ? ರಿಟೈರ್ಡ್ ಆಗ್ಬಿಟ್ರು ಪೊಲಿಟಿಕಲ್ ಪಬ್ಲಿಕ್ ಲೈಫಿಂದ. ಈತ ಒಂದು ವಿಷನ್ನು ಜನಸೇವೆ ಮಾಡ್ತೀನಿ ಅಂದರೆ ಮಾಡಲಿ, ಒಂದು ಪಕ್ಷ ಸ್ಥಾಪನೆ ಮಾಡಲಿ ಸೆಕೆಂಡ್ರಿ, ಬಟ್ ಫಸ್ಟು ಅವ್ರು ಸೈದ್ಧಾಂತಿಕವಾಗಿ ಯಾವ ಬದ್ಧತೆ ಇದೆಯೋ ಆ ಪಕ್ಷದೊಂದಿಗೆ ಸೇರ್ಕೊಳ್ಳಿದ್ದು, ಕಾಂಗ್ರೆಸ್ ಆಗಲಿ, BJP ಆಗಲಿ, ಅಣ್ಣಾ DMK ಆಗಲಿ, DMK ಆಗಲಿ. ಬಟ್ ಒಂದು ಗ್ರೌಂಡಲ್ಲಿ ಕೆಲಸ ಮಾಡಿಬಿಟ್ಟು ಮೇಲಕ್ಕೆ ಬರಬೇಕು ಹೊರತು ಏಕಾಏಕಿ ಪ್ಯಾರಾಚೂಟಿಂದ ಹಿಡಿಯೋ ಅವಶ್ಯಕತೆ ಇಲ್ಲ. ಓಕೆ, ಜನರೊಂದಿಗೆ ಹೋಗಲಿ. ಇವಾಗ ಜಗನ್ನು ಪಾದಯಾತ್ರೆ ಮಾಡಿದ್ರು, ಅಲ್ಲೂ ಕಾಲು ತೊಳಿತಾಗಿ ಒಂದು 3-4 ಜನ ಸತ್ತೋದ್ರು. ಜಗನ್ ಪಾದಯಾತ್ರೆ ಮಾಡಿ ಜನರೊಂದಿಗೆ ಸಂಪರ್ಕ ಕಟ್ಕೊಂಡ್ರು. ಪಾಲಿಟಿಕ್ಸಿಗೆ ಬರಬೇಕು ಅಂದರೆ ಜನರೊಂದಿಗೆ ಬೆರಿಬೇಕು. ಓಕೆ, ನಾನು ಮೇಲ್ಗಡೆಯಿಂದ ಬರ್ತೀನಿ, ನನಗೆ ಫಿಲಮ್ ನೋಡ್ಬಿಟ್ಟು ನನಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳೇ ಬಂದು ನನಗೆ ಓಟ್ ಹಾಕ್ತಾರೆ, ಆ ಭ್ರಮೇಲಿ 21ನೇ ಶತಮಾನದಲ್ಲಿದ್ದೀವಿ. ಓಕೆ, ಆ ಕಾಲ ಹೋಯ್ತು. ನನಗೇನಾರ ಸ್ಪಂದಿಸ್ತಾನ, ನನ್ನ ಕಷ್ಟದಲ್ಲಿದ್ದೀನಿ, ನನಗೇನಾರ ಮಾಡ್ಕೊಡ್ತಾನ, ಅದನ್ನು ನೋಡಿ ಓಟ್ ಹಾಕ್ತಾರೆ ಹೊರತು ಯಾವುದೋ ಫಿಲಮ್ ಆ್ಯಕ್ಟ್ರು ಬಂದ ಅವೆಲ್ಲ ಮುಗ್ದೋಗಿರೋ ಅಧ್ಯಾಯ ನಮ್ಮ ದೇಶದಲ್ಲಿ. ಥ್ಯಾಂಕ್ ಯು ಕಶ್ಯಪ್ ಅವರೇ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಥ್ಯಾಂಕ್ ಯು ಲೋಕೇಶ್ವರ ಸರ್. ಯಾವುದೇ ಮನುಷ್ಯ ತನ್ನ ಲೈಫ್ಗಿಂತ ಕಾಸ್ಟ್ಲಿ ಆಗಿರೋದು ಏನೂ ಇರಲ್ಲ ಮನುಷ್ಯನಿಗೆ. ತನ್ನ ಜೀವಕ್ಕಿಂತ ದುಬಾರಿ ಎನಿಸುವಂಥದ್ದು ಏನೂ ಇರಲ್ಲ. ಅಭಿಮಾನವೂ ಅಷ್ಟೇ, ಅತಿರೇಕ ಆಗಬಾರ್ದು, ಅಂಧಾಭಿಮಾನ ಆಗಬಾರ್ದು. ತೀರಾ ಮಕ್ಕಳು ಕರ್ಕೊಂಡು ಹೋಗಿ ಆ ಸಾವಿರಾರು ಜನ ಸೇರೋ ಕಡೆ ಇಕ್ಕಟ್ಟಿನ ರಸ್ತೆಗಳಲ್ಲಿ 3-4 ಗಂಟೆ ನಿಂತ್ಕೊಂಡು, 5-6 ಗಂಟೆ ನಿಂತ್ಕೊಂಡು, 10 ಗಂಟೆಗಳ ಕಾಲ ಕಾಯುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು ಯಾರಿಗೂ ಬರಬಾರ್ದು. ನಟ ಸ್ಕ್ರೀನಲ್ಲಿ ನೋಡ್ತೀರಾ, ಅಭಿಮಾನಿಸಿ, ಪ್ರೀತಿಯಿಂದ ಕಾಣಿ. ಆತನ ಒಂದು ಬರ್ತ್ಡೇ ಬಂದಾಗಲೂ, ಆತನ ಒಂದು ವಿಶ್ ಮಾಡಬೇಕಾದ್ರೂ, ಆತ ಚೆನ್ನಾಗಿರಲಪ್ಪ, ನನ್ನನ್ನು ಬಹಳ ವರ್ಷಗಳ ಕಾಲ ಖುಷಿಪಡಿಸಿದ ಅವನ ಅಭಿಮಾನಿ ನಾನು, ಇವೆಲ್ಲವೂ ಇಟ್ಕೊಳ್ಳಿ. ಆದರೆ ನಿಮ್ಮ ಜೀವ ಕೊಡುವಷ್ಟರ ಮಟ್ಟಿಗೆ ಅದು ಯಾವುದೂ ಆಗದೇ ಇರಲಿ. ಇದರ ಮಧ್ಯೆ ಈ ತರಹದ ಸಡನ್ ರೈಸ್, ಸಡನ್ ಫಾಲ್ಗೆ ಕಾರಣ ಆಗಬಹುದು. ಒಬ್ಬ ನಟ ಆದಮೇಲೆ ಒಬ್ಬ ರಾಜಕಾರಣಿ ಆದಾಗ ಅದು ಎರಡನೇ ಮಜಲು. ನಟ ಬೇರೆ, ಇಲ್ಲಿವರೆಗಿನ ಕೆರಿಯರೇ ಬೇರೆ. ರಾಜಕಾರಣಿ ಆಗಬೇಕಾದ್ರೆ ಮುಂದೆ ಜನಗಳನ್ನು ಕಾಪಾಡುವಂಥ ಹುದ್ದೆಗೆ ಹೋಗ್ತಕ್ಕಂಥ ವ್ಯಕ್ತಿ ಆತ. ನಾನು ಜನಗಳು ಕಾಪಾಡ್ತೀನಿ, ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರ ಪಡೆದುಕೊಂಡು, ಅವರನ್ನು ಕಾಯ ವಾಚ ಮನಸ ಅವ್ರ ರಕ್ಷಣೆ ನನ್ನ ಹೊಣೆ ಆಗಿರುತ್ತೆ, ರಾಗ ಇರಲ್ಲ, ದ್ವೇಷ ಇರಲ್ಲ, ನಾನು ಅವ್ರನ್ನ ಈ ಥರದ್ದೆಲ್ಲ ಹೇಳಬೇಕಂತ ಮನುಷ್ಯ ಆರಂಭದಲ್ಲಿಯೇ ಜನಗಳ ಹೆಣಗಳ ಮೇಲೆ ತನ್ನ ಗಾಡಿಯನ್ನು, ತನ್ನ ಜೀವನ ಚಕ್ರವನ್ನು ಉರುಳಿಸ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.